ಈ ಒಂದು ದೇವಸ್ಥಾನಕ್ಕೆ ಮುಖ್ಯ ಕಾರಣ ಇಲ್ಲಿರ್ತಕ್ಕಂಥ ದರ್ಶನ ಪಾತ್ರಿಗಳು. ಅವರ ಒಂದು ಮೈ ಮೇಲೆ ಆಕರ್ಷಣೆಯನ್ನ ಬಂದು ಅವರು ಹೇಳಿದಂತೆ ನಡೆಸ್ಕೊಡ್ತಕ್ಕಂಥ ಆ ದೇವರು. ಒಂದು ಶನೀಶ್ವರ ನವಗ್ರಹ ಪೂರ್ವಕ ಶನೀಶ್ವರ ಕ್ಷೇತ್ರದಲ್ಲಿ ಆತ ಎಲ್ಲೂ ಮಾಡಲಿಲ್ಲ ಅಂತ ಒಂದು ಈ ಕ್ಷೇತ್ರದಲ್ಲಿ ಆಗಿದೆ ಪೂರ್ವ ಜನ್ಮದ ಸುಖದ ಪುಣ್ಯ. ಈಗ ಪ್ರಸ್ತುತ ಏನೀಗ ಜಾಗ ಇದೆ, ಆ ಜಾಗ ಜೈನರ ಭೂಮಿಯಾಗಿದ್ದು ಅಲ್ಲಿ ನಾನಾ ರೀತಿಯ ದೈವ ಶಕ್ತಿಗಳು ಇದೆ. ಇದು ನಾಗನ ಭೂಮಿ ಆದ್ರಿಂದ ಇಲ್ಲಿ ಆ ನಾಗನಿಗೆ ವಿಶೇಷವಾದಂತ ಮಹತ್ವವಿದೆ. ಭಕ್ತಿಯಿಂದ ಯಾರು ಪಾದುಕೆಯನ್ನ ಮುಟ್ಟಿ ಪ್ರಾರ್ಥನೆ ಮಾಡಿದವರೋ ಅವರ ಇಷ್ಟಾರ್ಥಗಳನ್ನು ಈಡೇರಿಸುವಂತಹದ್ದು ಇಲ್ಲಿಯ ಒಂದು ಸನ್ನಿಧಾನದ ಮಹತ್ವಕ್ಕೆ ಆಗಿದೆ. ಅದು ದೈವಿಕ ಕಲೆಯಿಂದಲೂ ಪೂಜೆಯ ಒಂದು ನೆಲೆಯಿಂದಲೂ ನಾವು ಸಂಕಲ್ಪ ಮಾಡಿದ್ದು ಇಷ್ಟರವರೆಗೆ ದೇವರು ನಡೆಸಿಕೊಟ್ಟಿದ್ದಾರೆ, ಇನ್ನು ಮುಂದೆಯೂ ನಡೆಸಿಕೊಡ್ತಾರೆ. ಶನಿವಾರ ವಿಶೇಷ ದಿನ ನಮ್ದು. ಒಂದು ಶನಿವಾರದ 3-3:30 ದೇವಸ್ಥಾನ ಓಪನ್ ಆಗುತ್ತೆ. 7 ಗಂಟೆಯಿಂದ ಬೆಳಗ್ಗೆ 6ರಿಂದ 7 ಗಂಟೆಯಿಂದ ಜನ ಬರ್ತಾ ಇರ್ತಾರೆ. ಮಧ್ಯಾಹ್ನ ಶನಿವಾರ ಮಧ್ಯಾಹ್ನ ಒಂದು 12 ಶಾಂತಿ ಎಲ್ಲ ಆಗುತ್ತೆ. ಮತ್ತು ಮಧ್ಯಾಹ್ನ 12:30 ಮಹಾಪೂಜೆ ಆದ ನಂತರ ಅನ್ನದಾನ ನಡೀತೆ. ಇಲ್ಲಿ ಬೆಂಗಳೂರು, ಮೈಸೂರು, ಶಿರ್ಸಿ, ಸಿದ್ದಾಪುರ ಮತ್ತೆ ಶಿವಮೊಗ್ಗ, ಇಲ್ಲಿಂದ ಬೇರೆ ಬೇರೆ ಕಡೆಯಿಂದ ಇವಾಗ ಜನ ಬರ್ತಾರೆ. ಇಲ್ಲಿ ಸ್ವಾಮಿ ದರ್ಶನಕ್ಕೆ ಎಲ್ಲೂ ಆಗದ ಸೌಖ್ಯ ಇಲ್ಲದವರು ಇಲ್ಲಿ ಆದಷ್ಟು ಬೇಗ ಸೌಖ್ಯ ಆಗಿ ಇಲ್ಲಿ ದೇವರ ಹತ್ರ ಬೇಡಿಕೊಂಡಾಗ ಆದಷ್ಟು ಬೇಗ ಗುಣಮುಖ ಆಗ್ತಾರೆ. 12 ವರ್ಷ 15 ವರ್ಷ ಎಷ್ಟು ಮಕ್ಕಳಾಗದಿದ್ದವರಲ್ಲ ಇಲ್ಲಿ ದೇವರ ಹತ್ರ ಕೇಳಿ ಪ್ರಸಾದ ತಗೊಂಡಾಗ ಆದಷ್ಟು ಬೇಗ ಶೀಘ್ರದಲ್ಲಿ ಸಂತಾನ ಭಾಗ್ಯ ಸಿಗ್ತದೆ. ಅನೇಕರ ಕಷ್ಟಗಳಿಗೆ, ನೋವುಗಳಿಗೆ ಈ ದೇವಸ್ಥಾನ ಒಂದು ರೀತಿಯಲ್ಲಿ ನಿಮ್ಮ ಎಲ್ಲ ದುರಿತಗಳಿಗೂ ನಿವಾರಣೆಯನ್ನ ಕೊಡುತ್ತೆ ಅನ್ನುವಂಥ ಪ್ರತೀತಿ ಇಲ್ಲಿದೆ. ಪ್ರಿಯ ವೀಕ್ಷಕರೇ ನಮಸ್ಕಾರ. ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ, ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ನಾನು ಸಂದೀಪ್ ಶೆಟ್ಟಿ ಹೆಗ್ಗದ್ದೆ. ಇದು ಹೆಗ್ಗದ್ದೆ ಸ್ಟುಡಿಯೋ. ವೀಕ್ಷಕರೇ, ನಾನಿವತ್ತು ಕುಂದಾಪುರ ತಾಲೂಕಿನ ಹಟ್ಟಿಯಂಗಡಿ ಸಮೀಪ ಇದ್ದೀನಿ. ಇಲ್ಲಿನ ಬಾಡಬೆಟ್ಟು ಅನ್ನುವಂಥ ಒಂದು ಪ್ರದೇಶದಲ್ಲಿದ್ದೀನಿ. ಇಲ್ಲಿ ಶನೀಶ್ವರ ದೇವಾಲಯ ಇದೆ. ನನ್ನ ಹಿಂದೆ ನಿಮ್ಗೆ ಕಾಣಿಸ್ತಿದೆಯಲ್ಲ, ಇದು ಶನೀಶ್ವರ ದೇವಸ್ಥಾನ. ಜೊತೆಗೆ ಚೌಡೇಶ್ವರಿ ದೇವಸ್ಥಾನವು ಕೂಡ ಪಕ್ಕದಲ್ಲಿದೆ. ಒಂದು ನಿಸರ್ಗದ ಮಧ್ಯದಲ್ಲಿರುವಂತಹ ಈ ದೇವಾಲಯವು ಸುಮಾರು ವರ್ಷಗಳಿಂದ ಬೆಂಗಳೂರು ಇರ್ಬೋದು, ಬಾಂಬೆ ಇರ್ಬೋದು, ಇನ್ನು ಅನೇಕ ಪ್ರಾಂತ್ಯಗಳ ಜನರನ್ನ ಇಲ್ಲಿಗೆ ಕೈಬೀಸಿ ಕರೆದಿದೆ. ಜೊತೆಗೆ ಅನೇಕರ ಕಷ್ಟಗಳಿಗೆ, ನೋವುಗಳಿಗೆ ಈ ದೇವಸ್ಥಾನ ಒಂದು ರೀತಿಯಲ್ಲಿ ನಿಮ್ಮ ಎಲ್ಲ ದುರಿತಗಳಿಗೂ ನಿವಾರಣೆಯನ್ನ ಕೊಡುತ್ತೆ ಅನ್ನುವಂಥ ಪ್ರತೀತಿ ಇಲ್ಲಿದೆ. ಪ್ರತಿ ಶನಿವಾರ ಇಲ್ಲಿ ಸಾಕಷ್ಟು ಜನ ಭಕ್ತಾದಿಗಳು ಬರ್ತಾರೆ. ಸರಿಸುಮಾರು 600ಕ್ಕೂ ಅಧಿಕ ಮಂದಿಗೆ ಪ್ರತಿ ಶನಿವಾರ ಇಲ್ಲಿ ಊಟದ ವ್ಯವಸ್ಥೆ ಕೂಡ ಇರುತ್ತೆ. ನೋಡಿ, ಅಲ್ಲಿ ನೋಡಿ ತಟ್ಟೆಗಳೆಲ್ಲ ಇದೆ. ಅದರ ಜೊತೆಗೆ ದೇವರ ದರ್ಶನವೂ ಕೂಡ ಇರುತ್ತೆ. ದರ್ಶನದಲ್ಲಿ ಇಲ್ಲಿ ನಿಮ್ಗೆ ಕಾಣಿಸ್ತಿರ್ಬೋದು, ಇದು ಶನೀಶ್ವರ ದೇವರ ಆವಾಹನೆ ಆಗುವಂತಹ ವ್ಯಕ್ತಿ ಇದನ್ನು ಧರಿಸಿ ಅದರ ಮೇಲೆ ನಿಂತ್ಕೊಂಡು ಒಂದಿಷ್ಟು ಸಮಸ್ಯೆಗಳನ್ನು ಆಲಿಸಿ ಅದಕ್ಕೆ ಪರಿಹಾರವನ್ನು ಕೊಡುವಂಥ ವ್ಯವಸ್ಥೆಯನ್ನು ಕೂಡ ಇಲ್ಲಿ ಪ್ರತಿದಿನ ಇರುತ್ತೆ ಅಂತ ಹೇಳ್ಬೋದು. ಶನೀಶ್ವರ ದೇವಾಲಯದ ವಿಚಾರಕ್ಕೆ ಬಂದರೆ ಶನಿವಾರ ಅರ್ಧ ದಿನ ಆ ಒಂದು ಕೆಲಸ ಇಲ್ಲಿ ಕೂಡ ನಡೆಯುತ್ತೆ. ಜೊತೆಗೆ ಇಲ್ಲೊಂದು ತುಳಸಿ ಕಟ್ಟೆ ಅಂತ ಹೇಳ್ತೀವಿ, ಆ ತುಳಸಿ ಕಟ್ಟೆ ಕಾಣಿಸ್ತಿರ್ಬೋದು. ಇದು ಸಾಮಾನ್ಯವಾದ ತುಳಸಿ ಕಟ್ಟೆ ಅಲ್ಲ, ಸರಿಸುಮಾರು 12 ವರ್ಷದ ಹಿಂದೆ ನೆಟ್ಟಿರುವಂಥ ತುಳಸಿ ಗಿಡ ಅಂತೆ. ನೀವು ಮೇಲ್ಗಡೆ ಕಂಡ್ರೆ ಇದು ತುಂಬ ದೊಡ್ಡದಾಗಿ ಬೆಳೆದು ನಿಂತಿದೆ ಅಂತ ಹೇಳ್ಬೋದು. ನೋಡಿ, ಅಲ್ಲಿ ಮೇಲ್ಗಡೆ ಕಾಣಿಸ್ತಿದೆ. ಇಷ್ಟು ವರ್ಷಗಳ ಕಾಲ ಇಷ್ಟು ದೊಡ್ಡದಾದಂಥ ತುಳಸಿ ಗಿಡ ಬೆಳೆದು ನಿಂತಿರೋದು, ಇವತ್ತಿಗೂ ಕೂಡ ಅದು ಹಸಿರಾಗಿರೋದು ನಾನಂತೂ ಬೇರೆ ಎಲ್ಲೂ ಕೂಡ ಕಂಡಿಲ್ಲ. ಇನ್ನು ತಿಂಗಳಲ್ಲಿ 1 ದಿನ ಶನಿ ಶಾಂತಿ ಕೂಡ ಇಲ್ಲಿ ನಡೆಯುತ್ತೆ. ಜೊತೆಗೆ ಇಲ್ಲಿಗೆ ಬಂದರೆ ನೀವು ಆರಾಮಾಗಿ ಒಂದು ದೇವರ ದರ್ಶನ ಅಥವಾ ನಿಮ್ಗೇನು ಕಷ್ಟ ಕೈಂಕರ್ಯಗಳು ಎಲ್ಲ ಇರುತ್ತೆ ಅದೆಲ್ಲವನ್ನ ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಒಂದು ಮಾರ್ಗ ಕೂಡ ಸಿಗುತ್ತೆ ಅಂತ ಹೇಳ್ಬೋದು. ಇಲ್ಲಿ ಒಳಗಡೆ ಬಂದರೆ ನಿಮಗೆ ಶನೀಶ್ವರ ದೇವರ ಸನ್ನಿಧಾನ ಕೂಡ ಕಾಣಿಸ್ತಾ ಇದೆ. ಇಲ್ಲಿಗೆ ಯಾರ್ಯಾರು ಬರ್ತಾರೆ, ಇಲ್ಲಿನ ಐತಿಹ್ಯ ಏನು, ಈ ಒಂದು ಸ್ಥಳ ಹೆಂಗೆ ಪುರಾಣ ಪ್ರಸಿದ್ಧವಾಗಿ ಹಿನ್ನೆಲೆಯನ್ನು ಕಂಡು ಇವತ್ತಿಗೂ ಕೂಡ ಜಗದ್ವಿಖ್ಯಾತಿಯಾಗಿ ನಿಂತಿದೆ. ಸೊ ಇದೆಲ್ಲದರ ಬಗ್ಗೆ ಸಮಗ್ರವಾಗಿ ಒಂದಿಷ್ಟು ಮಾಹಿತಿಯನ್ನು ಕೊಡಬೇಕು ಅಂತಲೇ ಹೆಗ್ಗದ್ದೆ ಸ್ಟುಡಿಯೋ ಇವತ್ತು ಇಲ್ಲಿಗೆ ಬಂದಿದೆ. ಸೊ ಇಲ್ಲಿನ ಆಡಳಿತ ಮಂಡಳಿಯವರು, ಊರಿನವರು ಎಲ್ಲರ ಸಮ್ಮುಖದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ನಾನು ಮಾಡೋದಕ್ಕೆ ಇಷ್ಟಪಡ್ತೀನಿ. ಜೊತೆಗೆ
ಅದರ ಸಮಗ್ರ ಮಾಹಿತಿಯನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ನಿಮಗೆ ಕೊಡ್ತಾ ಹೋಗ್ತೀನಿ. ಬನ್ನಿ ಅವೆಲ್ಲವನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ನೋಡೋಣ. ಜೊತೆಗೆ ನೀವು ಕೂಡ ಇಲ್ಲಿಗೆ ಬರಬೇಕು ಅಂತ ಹೇಳಿದರೆ ಹೇಗೆ ಬರಬೇಕು ಅನ್ನೋದಕ್ಕೆ ನಾನು ಗೂಗಲ್ ಮ್ಯಾಪ್ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಮತ್ತು ಅಡ್ರೆಸ್ಸನ್ನು ಕೊಟ್ಟಿರ್ತೀನಿ. ಜೊತೆಗೆ ಇಲ್ಲಿಯ ಒಂದು ದೇವಾಲಯದ ಕಾಂಟ್ಯಾಕ್ಟ್ ನಂಬರನ್ನು ಕೂಡ ನಾನು ಡಿಸ್ಪ್ಲೇ ಮಾಡಿರ್ತೀನಿ. ದಯವಿಟ್ಟು ಯಾರಾದರೂ ಬರೋರಿದ್ದರೆ ಖಂಡಿತವಾಗಿಯೂ ಇಲ್ಲಿಗೆ ಬರಬಹುದು. ನಿಮ್ಮ ಕಷ್ಟಗಳು ಏನೇ ಇದ್ದರೂ ಇಲ್ಲೊಂದು ಪರಿಹಾರ ಸಿಗುತ್ತೆ ಅನ್ನೋದಕ್ಕೆ ಒಂದು ಪ್ರತೀತಿ ಕೂಡ ಇದೆ. ಸಾಕಷ್ಟು ಜನರಿಗೆ ಇಲ್ಲಿಂದ ಒಳಿತಾಗಿದೆ. ಜೊತೆಗೆ ಈ ಆರೋಗ್ಯ ಸಮಸ್ಯೆ ಇರ್ಬೋದು, ಮಕ್ಕಳಾಗದೇ ಇರುವವರು ಇರ್ಬೋದು, ಅಂಥವರೆಲ್ಲರೂ ಕೂಡ ಈ ಶನೀಶ್ವರ ದೇವರು ಪರಿಹಾರವನ್ನು ಕೊಟ್ಟಿದ್ದಾನೆ ಅನ್ನುವಂಥ ಪ್ರತೀತಿ ಕೂಡ ಇದೆ. ಬನ್ನಿ ದೇವಾಲಯದ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳ್ಕೊಬರೋಣ. ಆಧುನಿಕ ಅಬ್ಬರತೆಗೆ ಆಧ್ಯಾತ್ಮಿಕ ವಿಷಯವನ್ನೇ ಮರೆತಿರುವಂತಹ ಎಲ್ಲ ಜನಸಾಮಾನ್ಯರಿಗೂ ಕೂಡ ಇದೊಂದು ವಿಶೇಷವಾದಂತಹ ಸ್ಥಳ ಅಂತ ಹೇಳ್ಬೋದು. ಯಾಕಂತೇಳಿದರೆ ಸರಿಸುಮಾರು ಒಂದು 50 ವರ್ಷಗಳ ಮೇಲೆ ಇತಿಹಾಸ ಇರುವಂತಹ ಇಲ್ಲಿ, ಅಂದರೆ ಈಗ ಸ್ವಾಮಿ ದೇವರ ಕೂಡ್ಲು ಅಂತ ಇದೆ, ಆ ಜಾಗದಲ್ಲಿ ಮದಗ ಅಂತ ಒಂದು ಪ್ರದೇಶ ಇದೆ. ಆ ಮದಗದ ಸಮೀಪದಲ್ಲಿ ಕೊಳವೆ ಬಾವಿಯನ್ನ, ಅದರ ನೀರನ್ನ ದಿನನಿತ್ಯದ ಬಳಕೆಗೆ ಬಳಸುತ್ತಿರುವಂತಹ ಗುಲ್ವಾಡಿ ನಿವಾಸಿಯಾಗಿರುವಂತಹ ಮರ್ಲಣ್ಣ ಹಾಗೂ ಅವರ ಕುಟುಂಬದವರು ಅವರು ಬಳಸ್ತಾ ಬಂದಿದ್ರು. ಆ ಸಮಯದಲ್ಲಿ ಅವರಿಗೆ ಏನಾಗ್ತದೆ ಅಂತ ಹೇಳಿದರೆ, ಅಲ್ಲಿ ನೀರನ್ನು ಬಳಸುವಂತಹ ಸಮಯದಲ್ಲಿ ಸರ್ಪಗಳು ಅಲ್ಲಿ ಆಚೆಚೆ ಹರಿದಾಡುವುದನ್ನು ಅಥವಾ ಅಲ್ಲಿಗೆ ಅವರಿಗೆ ಕಾಣಿಸ್ಕೊಳ್ಳೋದನ್ನು ಅಲ್ಲಿ ಗಮನಿಸಬಹುದು. ಆ ಸಮಯದಲ್ಲಿ ಅವ್ರಿಗೇನಾಗ್ತದೆ ಅಂತ ಹೇಳಿದರೆ, ಇಲ್ಲಿ ಏನೋ ಸರ್ಪ ತಿರ್ಗಾಡ್ತಿದೆ ಅಂತ ಹೇಳಿದರೆ ಅದು ಸರ್ಪತಣ ಆಗಿರ್ಬೋದು ಅಂಥೇಳಿ ಅವರು ಆ ಜಾಗವನ್ನು ಆದಷ್ಟು ಶುಚಿಗೊಳಿಸಲಿಕ್ಕೆ ಅಥವಾ ಸ್ವಚ್ಛವಾಗಿಡಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಮೊದಲನೇದಾಗಿ ಪ್ರಯತ್ನ ಮಾಡಿದ ಕೆಲವೇ ಸಂದರ್ಭಗಳಲ್ಲಿ ಅವರು ಆದಷ್ಟು ಆ ಜಾಗವನ್ನು ಚೊಕ್ಕವಾಗಿಟ್ಟ ಮೇಲೂ ಸಹ ಇವರು ಈಗ ಪ್ರಸ್ತುತ ಕ್ಷೇತ್ರದ ಧರ್ಮದರ್ಶಿಗಳು ಯಾರಿದ್ದಾರೆ, ಜಯರಾಮ ಅಂತ ಹೇಳಿ ಯಾರಿದ್ದಾರೆ, ಅವರಿಗೆ ಅವರ ತಂದೆಯವರು ಮರಳಣ್ಣ ಅಂತವರು ಬಾಳೆ, ಅಡಿಕೆ, ತೆಂಗು ಈ 3 ಬೆಳೆಗಳನ್ನು ತೋಟದಲ್ಲಿ, ಅಂದರೆ ಅವರ ತೋಟದಲ್ಲಿ ಬೆಳೆಯುವಾಗಲೇ ಅವರು ಅನಾರೋಗ್ಯಕ್ಕೆ ಪೀಡಿತರಾಗ್ತಾರೆ. ಆ ಸಂದರ್ಭದಲ್ಲಿ ಅವರಿಗೆ ನಾನಾ ರೀತಿಯ ಕಷ್ಟಗಳು ಕುಟುಂಬದಲ್ಲಿ ಬೀಳ್ತವೆ. ಹಾಗೆ ಮರಳಣ್ಣ ಅವರು ಕೂಡ ಅನಾರೋಗ್ಯದಿಂದ ಆದಷ್ಟು ಹದಗೆಡ್ತಾರೆ. ಈ ಸಂದರ್ಭದಲ್ಲಿ ಅವರು ಏನು ಹೇಳ್ತಾರೆ ಅಂತ ಹೇಳಿದರೆ, ಬಹುಶಃ ನಾವು ತಿರುಗಾಡುತ್ತಿರುವಂತಹ ನಾಗದೇವರಿಗೆ ಅಥವಾ ಸರ್ಪ ಏನಿದೆ ಅದಕ್ಕೆ ನಾವು ಸೂಕ್ತವಾದಂತಹ ನೆಲೆ ಕೊಡುವಂತಹ ಒಂದು ಪ್ರಯತ್ನ ಮಾಡದೇ ಇರುವ ಉದ್ದೇಶಕ್ಕೋಸ್ಕರ ಈ ಒಂದು ಕಷ್ಟಗಳು ನಮಗೆ ಬರ್ತಾ ಇರಬಹುದು ಅಂತೇಳಿ ಅವರು ಭಾವಿಸಿ ಪ್ರಶ್ನೆ ಮೂಲಕ ಹೋಗ್ತಾರೆ. ಆವಾಗ ಅವರಿಗೆ ಅದೇ ಸತ್ಯ ಅರಿವಾಗ್ತದೆ. ಆ ಸಂದರ್ಭದಲ್ಲಿ ಅವರು ಸರ್ಪಗಳಿಗೆ ಒಂದು ನೆಲೆ ಕೊಡುವಂತಹ ಒಂದು ಕಾರ್ಯಕ್ಕೆ ಮುಂದಾಗ್ತಾರೆ. ಅದೇ ರೀತಿ ಮದಗದ ಸಮೀಪದಲ್ಲಿ ಒಂದು ನಾಗದೇವರ ಪ್ರತಿಷ್ಠೆಯನ್ನು ಕೂಡ ಮಾಡ್ತಾರೆ. ನಾಗದೇವರ ಪ್ರತಿಷ್ಠೆಯನ್ನು ಮಾಡಿದ ಆ ತಕ್ಷಣವೇ ಅಲ್ಲಿ ಒಂದು ರೀತಿಯಲ್ಲಿ ಅವರ ಸಮಸ್ಯೆ ಅಲ್ಲಿಗೆ ಒಂದು ರೀತಿಯಲ್ಲಿ ಪರಿಹಾರ ಆದರೂ ಕೂಡ ಮತ್ತೆ ಏನೋ ಒಂದು ರೀತಿಯ ಸಂಕಷ್ಟಗಳು ಆರ್ಥಿಕವಾಗಿ ಅವರ ಕುಟುಂಬದ ಮೇಲೆ ಬೀಳ್ತದೆ. ಆ ಸಂದರ್ಭದಲ್ಲಿ ಅವರಿಗೆ ಒಂದು ಏನು ಹೇಳ್ತಾರೆ, ನಮ್ಮ ಈ ಕಡೆ ಕರಾವಳಿ ಭಾಗದಲ್ಲಿ ಹೇಳಬೇಕು ಅಂತ ಆದರೆ ಹುಟ್ಟುಕತೆ ಅಂತ ಹೇಳಿ ಒಂದು ಬರ್ತದೆ. ಏನು ಸಮಸ್ಯೆ ಇರ್ಬೋದು, ಇಷ್ಟು ಮಾಡಿದರೂ ಕೂಡ ನಾಗದೋಷ ಅನ್ನೋದು ಮಹಾದೋಷ, ಆದರೂ ಕೂಡ ನಾವು ಅದನ್ನು ಪರಿಹಾರ ಮಾಡಿದ್ದೇವೆ, ಆದರೂ ಕೂಡ ಈ ತೊಂದರೆ ಯಾಕೆ ಬರ್ತದೆ ಅಂಥೇಳಿ ಅವರಿಗೆ ಒಂದು ಪ್ರಶ್ನೆ ಮೂಲಕ ಹೋದಾಗ ಅವರಿಗೆ ಮಂದಾರ್ತಿ, ಏನೀಗ ನಾವು ದೇವರತಿ, ಮಂದರತಿ, ನಾಗರತಿ, ನೀಲರತಿ, ಚಾರುರತಿ ಅಂತ ಏನು 5 ಮಂದಾರ್ತಿ ಕ್ಷೇತ್ರದ ಅಮ್ಮನ ಮಹಿಮೆಗಳನ್ನು ಒಳಗೊಂಡಂತಹ ಮಂದಾರ್ತಿ ಮೇಳದ ಆ ಯಕ್ಷಗಾನ ಒಂದು ಬಾಕಿ ಇದೆ, ಅದನ್ನು ಮಾಡಿಸಿ ಎಲ್ಲ ಸರಿ ಹೋಗ್ತದೆ ಅಂಥೇಳಿ ಅವರಿಗೆ ಮೊದಲನೇದಾಗಿ ಒಂದು ನಂತರದ ದಿನಗಳಲ್ಲಿ ಅದು ಹುಟ್ಟುಕತೆ ಸಿಗ್ತದೆ. ಆ ನಂತರ ಅವರಿಗೆ ಆರ್ಥಿಕ ಪರಿಸ್ಥಿತಿ ಹದಗೆಟ್ಟಿರೋದ್ರಿಂದ ಆ ಪ್ರಸ್ತುತ ಸಮಯದಲ್ಲಿ ಅವರಿಗೆ ಮಾಡಲಿಕ್ಕೆ ಕಷ್ಟ ಆಗ್ತದೆ. ಇದೇ ಸಮಯದಲ್ಲಿ ನಮ್ಮ ಮರಳಣ್ಣ ಅವರ 4ನೇ ಮಗದಾದಂತಹ ಜಯರಾಮ ಅವರು, ಅಂದರೆ ಈಗ ಪ್ರಸ್ತುತ ಕ್ಷೇತ್ರದ ಧರ್ಮದರ್ಶಿಗಳು ಅವರೇ ಆಗಿರ್ತಾರೆ. ಅವರಿಗೆ ಒಂದು ಹಂತಕ್ಕೆ ಅವರ ವಿದ್ಯಾಭ್ಯಾಸವನ್ನು ಮುಗಿಸಿ ಏನೋ ಒಂದು ಕೂಲಿ ಕಾರ್ಮಿಕರಾಗಿ ಅವರ ತಂದೆಯ ತೋಟದಲ್ಲಿ ಕೆಲಸ ಮಾಡ್ಕೊಂಡಿರುವಾಗ ಅವರಿಗೆ ನಾನಾ ರೀತಿಯ ಒಂದು ವಿಚಿತ್ರ ಘಟನೆಗಳು ಅವರ ದೈಹಿಕವಾಗಿಯೂ ಮಾನಸಿಕವಾಗಿಯೂ ಅವರನ್ನು ಆವರಿಸ್ಕೊಳ್ತದೆ. ಯಾವುದೋ ಒಂದು ಅಗೋಚರವಾದಂತಹ ಶಕ್ತಿ ಅವರಲ್ಲಿ ಇರುವ ಹಾಗೆ, ಏನೋ ಒಂದು ವಿಚಿತ್ರ ಘಟನೆಗಳನ್ನು ಅವರನ್ನು ಮಾಡುವ ಹಾಗೆ, ಪ್ರಜ್ಞೆ ತಪ್ಪಿಸಿ ಬೀಳುವಂಥದ್ದಾಗಿರ್ಬೋದು, ತಲ್ಲಣ ಆಗಿರುವಂಥದ್ದಾಗಿರ್ಬೋದು, ಅಥವಾ ತುಂಬ ಭಯಾನಕವಾಗಿ ಅವರನ್ನು ಕಾಡುವಂಥದ್ದಾಗಿರ್ಬೋದು. ಇದೆಲ್ಲ ನಡೆದಾಗ ಕುಟುಂಬದಲ್ಲಿ ಮತ್ತೊಂದು ರೀತಿಯ ಪ್ರಶ್ನೆ ಬರುತ್ತದೆ, ಏನು ಇದು ಈ ರೀತಿಯಾದಂತಹ ಮತ್ತಷ್ಟು ಸಮಸ್ಯೆಗಳು ಇದಾಗ್ತಾ ಇದೆಯಲ್ಲ, ಯಾವ ರೀತಿಯಂತಹ ಒಂದು ಕಾರಣ ಇರಬಹುದು ಇದಕ್ಕೆ ಅಂಥೇಳಿ ಅವರು ಮತ್ತೆ ಅವರ ಕುಲದೇವರಾಗಿರತಕ್ಕಂತಹ ನನಗೆ ಗೊತ್ತಿರೋ ಹಾಗೆ ಕಟ್ಕೆರೆ ಶ್ರೀ ಮಹಾದೇವಿ ಹಾಗೂ ಹಾಲಡಿ ಅಮ್ಮನವರ ಮೊರೆಗೆ ಹೋಗ್ತಾರೆ, ಏನಿರಬಹುದು ಈ ರೀತಿ ಸಮಸ್ಯೆಗೆ ಅಂಥೇಳಿ. ಆವಾಗ ಅಲ್ಲಿ ಕುಲದೇವರ ಪ್ರಸಾದವನ್ನು ಸ್ವೀಕರಿಸಿದಂತಹ ಜಯರಾಮರ ಮೇಲೆ ಆದಿಶಕ್ತಿ ಶ್ರೀ ಚೌಡೇಶ್ವರಿ ದೇವಿಯ ಒಂದು ಅಲ್ಲಿ ಅವರಿಗೆ ಇದಾಗ್ತದೆ, ಮೈ ಮೇಲೆ ಬರುವಂತಹ ಒಂದು ದೈವಿಕ ಶಕ್ತಿ ಬರ್ತದೆ. ಆವಾಗ ಬಂದಾಗ ಅದು ಹೇಳ್ತದೆ, ನಾನು ಗ್ರಾಮ ದೇವತೆಯಾಗಿ ನೆಲೆಯಾಗಬೇಕು, ಆ ಕಾರಣಕ್ಕಾಗಿ ಇಂತಹ ಚೇಷ್ಟೆಗಳನ್ನು ಇವರ ಮೈ ಮೇಲೆ ಹಾಗೂ ಮಾನಸಿಕವಾಗಿ ಮಾಡ್ತಾ ಇದ್ದೇನೆ, ನನಗೊಂದು ನೆಲೆ ಬೇಕು,
ಅದಲ್ಲದೆ ನನಗಿರುವಂತಹ ನೆಲೆಯಲ್ಲಿ ಸಾಮಾನ್ಯವಾಗಿ ಸಪರಿವಾರ ದೈವಗಳು ಏನಿದ್ದಾರೆ ಅವರಿಗೆಲ್ಲರಿಗೂ ಕೂಡ ಒಂದು ನೆಲೆ ಬೇಕು ಅಂತ ಹೇಳಿ ಅಲ್ಲಿ ನುಡಿ ಪ್ರೇರಣೆ ಆಗ್ತದೆ. ಆ ನುಡಿ ಮೊರೆ ಹೋದಂತಹ ಕುಟುಂಬದವರಿಗೆ ಒಂದು ಆಶ್ಚರ್ಯ ಆಗ್ತದೆ. ಯಾಕಂತ ಹೇಳಿದರೆ ಒಂದು ಚೌಡೇಶ್ವರಿ ದೇವಿಯ ಒಂದು ಅವರಿಗೇನು ಮೈ ಮೇಲೆ ಬರ್ತದೆ ನೋಡಿ ಆವೇಶವಾಗಿ, ಆ ಒಂದು ಮೊರೆ ಇಟ್ಕೊಂಡು ನಾನು ಹೋದರೆ ಹೇಗೆ ಮುಂದೆ ಕುಟುಂಬದಲ್ಲಿ ಈ ರೀತಿಯ ದೈವ ಸಾನ್ನಿಧ್ಯಗಳಿಗೆ ನೆಲೆ ಕೊಡುವಂತಹ ಒಂದು ಅವಕಾಶ ಅಥವಾ ಆರ್ಥಿಕ ಸ್ಥಿತಿ ನಮ್ಮಲ್ಲಿ ಇದೆಯಾ ಇಲ್ವಾ ಅನ್ನೋದು ಅವರಿಗೆ ಸಂಶಯ ಆಗ್ತದೆ. ಹಾಗೆ ಅದಕ್ಕೆ ತಕ್ಕದಾದಂತಹ ಆರ್ಥಿಕ ನೆರವು ಕೂಡ ಅವರಿಗೆ ಬೇಕಾಗ್ತದೆ. ಈ ಸಂದರ್ಭದಲ್ಲಿ ಅದನ್ನು ಅವರು ಕ್ಲಿಯರ್ ಆಗಿ ತಿಳ್ಕೊಳ್ಳಿಕ್ಕೆ ಅಂಥೇಳಿ ಮತ್ತೆ ಪುನಃ ಯಾವ ಜಾಗದಲ್ಲಿ ಅಂದರೆ ಹಿಂದೆ ಮೂಲದಲ್ಲಿ ಯಾವ ಜಾಗದಲ್ಲಿ ಅವರು ನಾಗ ಪ್ರತಿಷ್ಠೆಯನ್ನು ಮಾಡಿದಾರೋ ಆ ಜಾಗದಲ್ಲಿ ಅವರು ನಾಗದೇವರ ದರ್ಶನವನ್ನು ಕೂಡ ಮಾಡ್ತಾರೆ. ಅದೇ ಸಮಯದಲ್ಲಿ ಆರೂಢ ಪ್ರಶ್ನೆಯನ್ನು ಕೂಡ ಇಡ್ತಾರೆ. ಆ ಸಮಯದಲ್ಲಿ ಅವರಿಗೆ ಒಂದು ಉತ್ತರ ಬರ್ತದೆ. ಈಗ ಪ್ರಸ್ತುತ ಏನೀಗ ಜಾಗ ಇದೆ ಆ ಜಾಗ ಜೈನರ ಭೂಮಿಯಾಗಿದ್ದು ಅಲ್ಲಿ ನಾನಾ ರೀತಿಯ ದೈವ ಶಕ್ತಿಗಳು ಇದೆ. ಅವೆಲ್ಲರಿಗೂ ಕೂಡ ಪರಿಹಾರ ಆಗಬೇಕು ಮತ್ತು ಅವರಿಗೆ ನೆಲೆಯಾಗೋಕ್ಕೆ ಒಂದು ಜಾಗ ಬೇಕು. ಅಲ್ಲಿ ತನಕ ಈ ರೀತಿ ಅದು ಪೀಡಿಸ್ತಾ ಇರುತ್ತೆ ಅಥವಾ ಕಾಡಿಸ್ತಾ ಇರುತ್ತೆ ಅಂತ ಹೇಳಿ ಒಂದು ಹುಟ್ಟುಕತೆ ಸಿಗ್ತದೆ. ಹಿಂದೆ ನಾಗರ ಸಂಚಾರ 4 ದಿಕ್ಕಿನಲ್ಲಿ 4 ವಲ್ಮಿಕ ಮಧ್ಯಭಾಗದಲ್ಲಿ ಸಾನ್ನಿಧ್ಯ ಇದ್ದು ಕಾಲಕ್ರಮೇಣ ಪೂರ್ವಕವಾಗಿ ಹಿಂದೆ ಒಂದು ಕಾಡು ಪ್ರದೇಶವಾಗಿದ್ದ ಒಂದು ಸ್ಥಳ ಒಂದು ಕ್ಷೇತ್ರ ಆಗಬೇಕಿದ್ರೆ ಎಷ್ಟು ಶ್ರಮ ಪಡಬೇಕು. ದೇವರು ದಂಡನೆ ಮಾಡಿ ಒಂದು ಪುಣ್ಯ ಕ್ಷೇತ್ರವನ್ನು ಈಶಾನ್ಯ ಮತ್ತು ನೈಋತ್ಯ ಭಾಗದಲ್ಲಿರುವಂತಹ ಒಂದು ದೇವಮೂಲೆ, ಒಂದು ಕುಬೇರ ಮೂಲೆ ವಿಶೇಷವಾದಂತ ಭಕ್ತಿ ಶ್ರದ್ಧೆಯಿಂದ ಈ ಕ್ಷೇತ್ರವನ್ನು ಬೆಳೆಸ್ತಾ ಇದ್ದೀರಾ. ಇಂದಲ್ಲ ನಾಳೆ ಮೊನ್ನೆ ಕೇವಲ 1 ವಾರ ಆಯ್ತು ರುದ್ರ ಹೋಮ ಆಯ್ತು, ರುದ್ರಯಾಗ. ಇದೆಲ್ಲ ಪೂರ್ವಜನ್ಮದ ಸುಕೃತ ಪುಣ್ಯ. ಇಲ್ಲಿ ದೇವತಾ ಆರಾಧನೆ ಮಾಡಿ ಅನ್ನದಾನ ಎಲ್ಲಿ ನಡೀತದೋ ಅಲ್ಲಿ ಪುಣ್ಯಕ್ಷೇತ್ರವಾಗಿ ಅನಂತಮಯವಾದ ಜೀವನ ಈ ಕ್ಷೇತ್ರ ಎಷ್ಟೋ ಬಾರಿ ಬಂದು ಇಲ್ಲಿ ಸರ್ಪ ಬಂದು ಹೋಗಿದ್ದುಂಟು ಅಲ್ವಾ. ಈ ದಿಕ್ಕಲ್ಲಿ ಅಲ್ಲಿ ಒಂದು ವಿಶೇಷ ಏನಂದ್ರೆ ಇಲ್ಲಿ ಎಲ್ಲವೂ ಕ್ಷೇತ್ರ ಇದೆ. ಅಶ್ವತ್ಥ ಸಹ ಉಂಟು, ಪುಣ್ಯಕ್ಷೇತ್ರ ಇದೆ. ಒಂದು ಶನೀಶ್ವರ ನವಗ್ರಹ ಪೂರ್ವಕ ಶನೀಶ್ವರ ಕ್ಷೇತ್ರದಲ್ಲಿ ರಥ ಎಲ್ಲೂ ಮಾಡಲಿಲ್ಲ ಅಂತ ಒಂದು ಈ ಕ್ಷೇತ್ರದಲ್ಲಿ ಆಗಿದೆ. ಪೂರ್ವ ಜನ್ಮದ ಸುಖದ ಪುಣ್ಯ ಪ್ರೇರಣೆಯೋ ಇದೊಂದು ಪರಶುರಾಮ ಸೃಷ್ಟಿ ಪಾತಾಳ ವಾಸುಕ ಒಂದು ಕರ್ಮಭೂಮಿ, ಭೋಗಭೂಮಿ ಅಲ್ಲ. ಇದು ದಾನ ಧರ್ಮಾದಿಗಳನ್ನು ಪೂಜೆಗಳು ವಿಶೇಷವಾಗಿ ನಡೀತಾ ಇದೆ. ಆದರೆ ಈ ಕ್ಷೇತ್ರದಲ್ಲಿ ನಾಗಮಂಡಲ ಒಂದು ವಿಶೇಷವಾದ ಸ್ಥಾನ. ಪೂರ್ವ ಜನ್ಮದ ಸುಕೃತ ಪುಣ್ಯ. ಹಿಂದಿನ ಜನ್ಮದಲ್ಲಿ ಏನೋ ಬ್ರಾಹ್ಮಣನಾಗಿ ಹುಟ್ಟಿರಬಹುದು, ಆದರೆ ಈ ರೀತಿಯಾಗಿ ಆ ಧರ್ಮ ಕರ್ಮಗಳನ್ನು ಮಾಡುವಂತಹ ಯೋಗ ಭಾಗ್ಯ ಎಲ್ಲರಿಗೂ ಬರುವುದಿಲ್ಲ. ಕೆಲವು ಸಂಪಾದನೆ ಮಾಡ್ತಾರೆ, ಆರಾಧನೆ ಪೂಜೆ ಪುನಸ್ಕಾರ ಮಾತ್ರ, ಅಲ್ಲಿ ಏನು ದ್ರವ್ಯ ನಷ್ಟ ಆಗಬಾರದು. ಬಂದ ಭಕ್ತ ಎಲ್ಲರಿಗೂ ಸಹ ಭೋಜನ ವ್ಯವಸ್ಥೆ ಅದು ನಡೀತಾ ಇದೆ. ಆವಾಗ ಅಲ್ಲಿಂದ ಅವರಿಗೆ ಒಂದು ಉತ್ತರ ಸಿಗ್ತದೆ. ಏನಂತ ಹೇಳಿದ್ರೆ ಆದಷ್ಟು ಬೇಗ ಜಯರಾಮರ ವಿವಾಹ ಕಾರ್ಯ ನಡೆಯುತ್ತಿದ್ದ ಹಾಗೆ ತಾನು ಶಾಶ್ವತವಾಗಿ ಚೌಡೇಶ್ವರಿ ದೇವಿಯಾಗಿ ಜಯರಾಮರವರ ಮೈ ಮೇಲೆ ಆವೇಶವಾಗಿ ಬಂದು ಭಕ್ತರಿಗೆ ನೆಲೆಯಾಗ್ತೇನೆ ಅಂಥೇಳಿ ಒಂದು ವಾಗ್ದಾನ ಬರುತ್ತದೆ. ಅದೇ ಪ್ರಕಾರವಾಗಿ ಕ್ಷೇತ್ರದ ಧರ್ಮದರ್ಶಿಗಳಾಗಿರುವಂತಹ ಜಯರಾಮರ ಕುಟುಂಬದವರು ಧರ್ಮಸ್ಥಳಕ್ಕೆ ಹೋಗಿ ವೀರೇಂದ್ರ ಹೆಗ್ಡೆಯವರಿಗೆ ತಿಳಿಸಿ ಜಯರಾಮರ ಒಂದು ಏನಿದೆ ಅವರ ಒಂದು ಆಗು ಹೋಗುಗಳನ್ನು ತಿಳಿಸಿ ಅಲ್ಲಿ ವಿವಾಹ ಕಾರ್ಯವನ್ನು ಕೂಡ ಮಾಡಿ ಮುಗಿಸ್ತಾರೆ. ವಿವಾಹ ಕಾರ್ಯವನ್ನು ಮಾಡಿ ಮುಗಿಸಿದ ಮೇಲೆ ಚೌಡೇಶ್ವರಿ ದೇವಿ ಇವರ ಮೈ ಮೇಲೆ ಆವೇಶವಾಗ್ತದೆ. ಮೊದಲು ಮನೆಯ ತುಳಸಿ ಕಟ್ಟೆ ಮುಂಭಾಗದಲ್ಲಿ ದೇವಿಯ ದರ್ಶನ ಆಗ್ತದೆ. ದೇವಿಯ ದರ್ಶನ ಆಗಿ ಅದೆಷ್ಟೋ ಜನರಿಗೆ ಸಾಮಾನ್ಯ ರೀತಿಯಲ್ಲಿ ಭಕ್ತರಿಗೆ ಪರಿಹಾರ ಮಾರ್ಗವನ್ನು ಸೂಚಿಸ್ತದೆ. ಆ ನಂತರದ ದಿನಗಳಲ್ಲಿ ಚೌಡೇಶ್ವರಿ ದೇವಿ ಬಂದ ಮೇಲೂ ಕೂಡ ಇವರಿಗೆ ಯಾವುದೇ ರೀತಿಯಾದಂತಹ ಒಂದು ಕಷ್ಟ ನಷ್ಟಗಳು ಕಡಿಮೆಯಾಗುವುದಿಲ್ಲ, ಮತ್ತಷ್ಟು ಜಾಸ್ತಿ ಆಗ್ತಾನೆ ಹೋಗ್ತದೆ. ಕ್ಷೇತ್ರದ ಧರ್ಮದರ್ಶಿಗಳ ನಾವು ಇಲ್ಲಿ ಪ್ರತಿದಿನ ನಾನೇ ಇಲ್ಲಿ ಇರುವುದು. ನಾವು ಬೆಳಗ್ಗೆ 4 ಗಂಟೆಯಿಂದ ಓಪನ್ ಮಾಡ್ರೆ ಫಸ್ಟ್ ಪೂಜೆಗೆ ನಾನಿದ್ದೆ ಮತ್ತು ಅರ್ಚಕರೆಲ್ಲ ಇದ್ರೆ ಬೇರೆ ಬೇರೆ ಹೋಮ ಎಲ್ಲ ಮಾಡಿಸ್ಕೊ ಹೋಗ್ತಾರೆ. ಶನಿವಾರ ವಿಶೇಷ ದಿನ ನಮ್ದು. ಒಂದು ಶನಿವಾರ 3-3:30 ದೇವಸ್ಥಾನ ಓಪನ್ ಆಗುತ್ತೆ. 7 ಗಂಟೆಯಿಂದ ಬೆಳಗ್ಗೆ 6ರಿಂದ 7 ಗಂಟೆಯಿಂದ ಜನ ಬರ್ತಾ ಇರ್ತಾರೆ. ಮಧ್ಯಾಹ್ನ ಶನಿವಾರ ಮಧ್ಯಾಹ್ನ ಒಂದು 12 ಶಾಂತಿ ಎಲ್ಲ ಆಗುತ್ತೆ. ಮತ್ತು ಮಧ್ಯಾಹ್ನ 12:30 ಮಹಾಪೂಜೆ ಆದ ನಂತರ ಅನ್ನದಾನ ನಡೀತೆ. ಅದ ನಂತರ ದರ್ಶನ ಸೇವೆ ನಡೀತೆ. ಹೆಚ್ಚಿಗೆ ದೇವರಿಗೆ ತುಳಸಿ ಹಾರ ಪ್ರಿಯ. 2ನೇದು ಅನ್ನದಾನ. ಮತ್ತು ಭಕ್ತಾದಿಗಳು ಎಣಿಸ್ಕೊಂಡು ಹರಕಿ ಅವ್ರು ಏನು ಸಂಕಲ್ಪ ಮಾಡ್ತಾರೋ ಅದೇ ಥರ ಕ್ಷೇತ್ರ ತಂದು ಹಾಕ್ತಾ ಇದ್ರೆ ಸಂತಾನಕ್ಕೂ ಆರೋಗ್ಯ ಸಮಸ್ಯೆ ಮತ್ತು ಪೇತಬಾಧಕ ಮತ್ತು ಜಾಗದ ವ್ಯವಹಾರ ಬಗ್ಗೆ ಮತ್ತು ಅವರ ಗ್ರಾಚಾರ ಪರದಲ್ಲಿ ಎಲ್ಲೂ ಸೋಲಿಡಿದು ಎಲ್ಲೂ ಆಗದೆ ಇಲ್ಲಿ ಬಂದಾಗ ಎಷ್ಟೋ ಜನ ಶನಿಚರ ಸ್ವಾಮಿ ಮತ್ತು ಚೌಡಮುಂದಿ ಆರಾಧದಿಂದ ಆಗ್ತಾ ಇತ್ತು. ಪ್ರತಿದಿನ ಮತ್ತು ಛಾಯಾದೇವಿದು 12:30 ಮಹಾಪೂಜೆ ಆದ ನಂತರ ದೇವರ ದರ್ಶನ ಇರುತ್ತೆ. ಅದರಲ್ಲೂ ತುಂಬ ಜನ ಬರ್ತಾ ಇರ್ತಾರೆ. ಮತ್ತು ಅವರವರ ಕಷ್ಟಕ್ಕೆ ಅವ್ರು ಎಣಿಸ್ಕೊಂಡು ಹೋದಾಗ ಅದನ್ನ ಕೆಲಸ ಎಲ್ಲ ಆಗುತ್ತೆ. ಮತ್ತು ದೂರದಿಂದ ಒಬ್ಬರಿಂದ ಒಬ್ರು ಫೋನ್ ಸಂಕಲ್ಪ ತಿಳಿಸಿದ್ರಾಗೆ ಅವ್ರು ಒಳ್ಳೇದಾಗಿ ತಂದು ಬಂದು ಹೋಗ್ತಾ ಇದ್ರು. ಬೆಂಗಳೂರು, ಬೊಂಬೈ ಇದ್ದಾರೆ ಮತ್ತು ಬೇರೆ ಹೊರ ರಾಜ್ಯದೆಲ್ಲ ದೂರದವರಿನೆಲ್ಲ ಬರ್ತಾ ಇದ್ರೆ. ಬ್ರಹ್ಮ ಕಳಸ ಮಾಡಿತ್ತೆ ಪ್ರತಿ ವರ್ಷ 108. ಒಂದು ವರ್ಷ 1001 ಬ್ರಹ್ಮ ಕಳಸ. ವರ್ಷತ್ನ ಉಪನಯನ ಬ್ರಹ್ಮರಥ ವಸ್ತು 1,94,00,000 ಹಚ್ಚದ ಬ್ರಹ್ಮರಥ ವಸ್ತು. ಅದು 7 ತಿಂಗಳಿಗೆ
ಕ್ಷೇತ್ರದಲ್ಲಿ ರೆಡಿ ಆಗಿತ್ತು. ಇದು 2014 ಪುನರ್ ಪ್ರತಿಷ್ಠೆ ಆಗ ದೇವಸ್ಥಾನ. ಪ್ರತಿಷ್ಠೆ ಆಗಿ ಒಂದು ಗಿಡ ಹಾಕಿ ಒಂದು 6 ತಿಂಗಳು ಗಿಡ ಹೋಗಿತ್ತು. ಅದ್ರ ಮೇಲೆ ಇದ್ದ ಈ ಗಿಡ ಹಾಕಿದ ಮೇಲೆ ಇಲ್ಲಿವರೆಗೆ ಅದೇ ಗಿಡ ಇತ್ತು. ತುಳಸಿ ಇದೆ, ಅದು ರಾಮ್ ತುಳಸಿ ಅಂತ ಹೇಳ್ತಾರೆ ಅವರು. ಗೋಶಾಲೆ ಅದು ಗಣೇಶದ ಬಸ್ ತಗೊಬಂದು ಒಂದು 3 ವರ್ಷ ಆಗತ್ತೆ. ಈ ತಿಂಗಳಿಗೆ 3 ವರ್ಷ ಆಗತ್ತೆ. ಜನವರಿ 1 ಅದ ಅದಕ್ಕೆ 4 ವರ್ಷದ ಕರು ಅದು ತಂದಾದ್ಮೇಲೆ ನಮ್ಮ ದೇವಸ್ಥಾನ ತುಂಬಾ ಅಭಿವೃದ್ಧಿ ಎಲ್ಲ ಆಗಿತ್ತು. 12 ಗೋ ಇದ್ದು. ಈಚಿದ ಉಡುಪಿ ಜಿಲ್ಲೆ ಇದೆ. ಉಡುಪಿ ಜಿಲ್ಲೆ ಇದ್ದ ನಮ್ದು ಉಡುಪಿದ ಕುಂದಾಪುರದ ತಲ್ಲೂರಿಂದ ಹೊಟ್ಟೆಂಡಿ ಮಾರ್ಗ ಕೊಲ್ಲೂರು ರೂಟ್. ಹೊಟ್ಟೆಂಡಿ ಸಿದ್ದೇಣಿ ಕೂಲಿದ್ದ ಒಂದು 500 ಮೀಟರ್ ಒಳಗೆ ಇರುತ್ತಿಲ್ಲ ನಮ್ಮ ದೇವಸ್ಥಾನ. ಆಚೆ ಕೊಲ್ಲೂರಿಂದ 36 ಕಿಲೋಮೀಟರ್ ಆಗುತ್ತೆ. ಕೊಲ್ಲೂರು ಮಾನಕಟ್ಟಿ, ಈಚೆ ಸೌಕೂರು ಮಾಯಿನಕಟ್ಟಿದ್ದ 2 ಕಿಲೋಮೀಟರ್ ಆಗುತ್ತೆ. ಈ ಸಂದರ್ಭದಲ್ಲಿ ಅವರಿಗೆ ಮತ್ತಷ್ಟು ಯೋಚನೆಗಳು ಬರ್ತದೆ. ಹೀಗಾಗಿದ್ರು ಕೂಡ ಯಾಕೆ ಹೀಗಾಗ್ತದೆ ಅಂಥೇಳಿ, ಯಾವ ಚೌಡೇಶ್ವರಿ ದೇವಿಯು ಧರ್ಮದರ್ಶಿಯವರ ಮೈ ಮೇಲೆ ಬಂದಿತ್ತೋ ಅದೇ ದೇವಿಯನ್ನ ಕೇಳ್ತಾರೆ, ಅವರು ಪ್ರಶ್ನೆ ಮಾಡ್ತಾರೆ. ಹೀಗ್ಯಾಕೆ ಇಷ್ಟೆಲ್ಲ ಸಮಸ್ಯೆ ಇದ್ರೂ ಕೂಡ ಹೀಗ್ಯಾಕೆ ಈ ರೀತಿ ಒಂದು ಕಷ್ಟ ನಷ್ಟಗಳು ಮೇಲಿಂದ ಮೇಲೆ ಬರ್ತಾ ಇವೆ ಅಂದಾಗ ಅವರು ಹೇಳ್ತಾರೆ, ಶನೇಶ್ವರ ಕಥಾ ಪ್ರವಚನವನ್ನ ಆದಷ್ಟು ಶೀಘ್ರದಲ್ಲಿ ಮಾಡಿದರೆ ನಾನು ಅದಕ್ಕೆ ಏನು ಬೇಕೋ ಅದರ ಪರಿಹಾರವನ್ನ ಅಲ್ಲೇ ಸೂಚಿಸ್ತೇನೆ ಅಂತ ಹೇಳಿ ಹೇಳ್ತಾರೆ. ಅದೇ ಪ್ರಕಾರವಾಗಿ ಅವರು ಆರ್ಥಿಕವಾಗಿ ತುಂಬ ನೊಂದಿರ್ತಾರೆ. ಹಾಗೂ ಆರ್ಥಿಕವಾಗಿ ಅದೆಷ್ಟೇ ಸಬಲರಾಗಿದ್ರು ಕೂಡ ಒಂದಲ್ಲ ಒಂದು ಕಷ್ಟ ನಷ್ಟ ಬಂದು ಬಿದ್ದೋಗಿರ್ತಾರೆ. ಅಂಥ ಸಂದರ್ಭದಲ್ಲಿ ಅವರು 2-3 ವರ್ಷಗಳ ನಂತರ, ಅಂದರೆ ಮೇಲಿಂದ ಮೇಲೆ ಪೆಟ್ಟು ತಿಂದು ಅವರು 2-3 ವರ್ಷಗಳ ನಂತರ ಆ ಶನಿದೇವರ ಕಥೆ ಏನಿದೆ ಅದನ್ನು ಮಾಡಬೇಕು ಅನ್ನೋ ಉದ್ದೇಶವನ್ನು ಕುಟುಂಬ ಇಟ್ಕೊಳ್ತದೆ. ಅದಾದಮೇಲೆ ನನಗೆ ಗೊತ್ತಿರೋ ಹಾಗೆ ಸೊರಬ ತಾಲೂಕಿನ ಕೈಸೋಡಿ ಶನಿದೇವರ ಕಥಾ ಪ್ರವಚನ ಮಂಡಳಿಯು ಬಂದು ಶನಿದೇವರ ಕೃತೆಯನ್ನು 2010ರಲ್ಲಿ ಮಾಡ್ತಾರೆ ಅವರು. ಆಗ ಬಂದಾಗ ನಿಮಗೆ ಗೊತ್ತಿರೋ ಹಾಗೆ ಅಲ್ಲಿ ರಾಜ ವಿಕ್ರಮನ ಕಥಾ ಪ್ರವಚನ ಮಾಡುವಾಗ ರಾಜ ವಿಕ್ರಮನ ಒಂದು ಕತೆ ಬರ್ತದೆ. ಆ ಒಂದು ಕತೆ ಬರುವಾಗ ಅಲ್ಲಿ ಕನ್ಯಾ ರಾಶಿಗೆ ತಾನು ಪ್ರವೇಶ ಆಗುವಾಗ ರಾಜ ವಿಕ್ರಮಾದಿತ್ಯನ ಸೊಕ್ಕನ್ನು ಅಡಗಿಸ್ತೇನೆ ಅಂತೇಳಿ ಶನಿದೇವನ ಒಂದು ಮಾತಿರ್ತದೆ. ಆ ಸಂದರ್ಭದಲ್ಲಿ ಆ ಕಥೆಯನ್ನು ವಾಚಿಸುವಾಗ, ಪ್ರವಚನ ಮಾಡ್ತಾ ಇರುವಾಗ ಉಳಿತಿದ್ದಂತಹ ಜಯರಾಮರ ಮೇಲೆ ಏನೋ ಒಂದು ರೀತಿಯ ಅಬ್ಬರದ ಶನಿದೇವರು ಬಂದು ಅಲ್ಲಿ ಅವರ ಒಂದು ಪ್ರತಾಪ ಶುರುವಾಗ್ತದೆ. ಅಂದರೆ ಅವರು ಯಾವ ಒಂದು ದೇವರು ಅವರ ಮೇಲೆ ಬರ್ತಾ ಇದ್ದಾರೋ ಅವರದ ನಿಜವಾದ ಆರ್ಭಟ ಶುರುವಾಗ್ತದೆ. ಆಗ ಅಲ್ಲಿ ಕುಳಿತಿರುವಂತಹ ಜನಗಳಿಗೆ ಆಶ್ಚರ್ಯ ಆಗ್ತದೆ. ಇದು ಚೌಡೇಶ್ವರಿ ದೇವಿಯ ನಂತರವೂ ಶನೇಶ್ವರ ದೇವನು ಕೂಡ ಇವರ ಮೇಲೆ ಬರುವಂತಹ ಒಂದು ಅವಕಾಶ ಇದೆಯೇ ಅನ್ನೋದು ತಲೆಗೆ ಬರ್ತದೆ. ಆವಾಗ ಮತ್ತೆ ಜೋಯಿಸರ ಮುಖೇನವೇ ಅದೇ ಪ್ರಶ್ನೆ ಮಾಡ್ತಾರೆ. ಆ ಪ್ರಶ್ನೆ ಮಾಡಿದ ಮೇಲೆ ಅವರಿಗೆ ಶನಿದೇವರ ಕೂಡ ಒಂದು ಏನಿದೆ, ಆ ಶನಿದೇವರ ಒಂದು ಮತ್ತು ಚೌಡೇಶ್ವರಿ ಜೊತೆಗೆ ಶನಿದೇವರು ಕೂಡ ಆವೇಶವಾಗಿ ಬರ್ತಾರೆ ಅನ್ನೋದಾಗಿ ದೈವ ಸಂಕಲ್ಪ ಆಗ್ತದೆ. ಅದೇ ಪ್ರಕಾರವಾಗಿ ಅವರು ಮುಂದಿನ ದಿನಗಳಲ್ಲಿ 48 ದಿನಗಳ ಕಾಲ ಚೌಡೇಶ್ವರಿ ದೇವಿ ಹಾಗೂ ಶನೇಶ್ವರ ದೇವರ ಒಂದು ಜಪ ತಪಗಳನ್ನು ಮಾಡ್ತಾರೆ. ಅದಾದ ನಂತರ ಶಾಶ್ವತವಾಗಿ ಅದು ಹೇಳ್ತಾರೆ, ಕಾಲಾಯಿ ತಸ್ಮೈ ನಮಃ ಅಂತೇಳಿ. ಅದೇ ಪ್ರಕಾರವಾಗಿ ಯಾವ ಜೈನ ಭೂಮಿಯಲ್ಲಿ ದೈವಗಳು ನೆಲೆಯಾಗ್ತಿದ್ದವೋ ಆ ದೈವಗಳು ನೆಲೆಯಾಗುವ ಹಾಗೆ, ಪ್ರೇರಣೆಯಾಗುವ ಹಾಗೆ ಜಯರಾಮರು ಶ್ರೀ ಚೌಡೇಶ್ವರಿ ದೇವಿಯ ಪಾತ್ರಿಯಾಗ್ತಾರೆ. ಅದಾದ ಮೇಲೆ ಶ್ರೀ ಶನಿದೇವರ ಪಾತ್ರಿಗಳಾಗ್ತಾರೆ. ಅದಾದ ಮೇಲೆ ಛಾಯಾದೇವಿ ಕೂಡ ಈಗ ದರ್ಶನ ಅವರದ್ದು ನಡೀತಾ ಇದೆ. ಆತ್ಮೀಯರೇ, ಭಗವತ್ ಭಕ್ತರೇ, ಬಾಡಬೆಟ್ಟು ಶನೇಶ್ವರ ಚೌಡೇಶ್ವರಿ ದೇವಸ್ಥಾನ ಇತ್ತೀಚೆಗೆ ಬಹಳಷ್ಟು ಪ್ರಸಿದ್ಧಿಯನ್ನು ಪಡೆದಿದೆ. ಅದರೊಂದಿಗೆ ಜನರ ಸಂಕಷ್ಟಗಳನ್ನು ಪರಿಹರಿಸತಕ್ಕಂಥ ನಿಟ್ಟಿನಲ್ಲಿ ಯೋಗ್ಯವಾದಂಥ ಮಾರ್ಗದರ್ಶನ ಇಲ್ಲಿಂದ ಆಗುವುದರಿಂದ ಜನ ಇಲ್ಲಿಗೆ ಹೆಚ್ಚೆಚ್ಚು ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ. ಈ ಒಂದು ಸಂದರ್ಭದಲ್ಲಿ ಕಳೆದ ವರ್ಷ ಜಾತ್ರೆಯನ್ನು ಏರ್ಪಡಿಸಿ ಒಂದು ರಥವನ್ನ ನಿರ್ಮಾಣ ಮಾಡಲಾಯಿತು. ಆ ರಥವನ್ನ ನಿರ್ಮಾಣ ಮಾಡಿ ಬಹುಶಃ ಒಂದು ದಾಖಲೆಯ, ನನಗೆ ತಿಳಿದ ಮಟ್ಟಿಗೆ ಈ ಜಿಲ್ಲೆಯ ಅಥವಾ ಶಿವಮೊಗ್ಗ ಜಿಲ್ಲೆಯ ನಮ್ಮ ಈ ಮಲೆನಾಡು ಭಾಗದಲ್ಲಿ ರಥೋತ್ಸವ ಮಾಡತಕ್ಕಂಥ ಶನೇಶ್ವರ ದೇವಸ್ಥಾನದಲ್ಲಿ ಇದು ಪ್ರಥಮ ಅಂತ ನನ್ನ ಭಾವನೆ. ಈ ಒಂದು ದೇವಸ್ಥಾನಕ್ಕೆ ಮುಖ್ಯ ಕಾರಣ ಇಲ್ಲಿರ್ತಕ್ಕಂಥ ದರ್ಶನ ಪಾತ್ರಿಗಳು. ಅವರ ಒಂದು ಆ ಮೈ ಮೇಲೆ ಆಕರ್ಷಣೆಯನ್ನ ಬಂದು ಅವರು ಹೇಳಿದಂತೆ ನಡೆಸ್ಕೊಡ್ತಕ್ಕಂಥ ಆ ದೇವರು ಅವರ ನಿಷ್ಠೆಯನ್ನ, ಪ್ರಾಮಾಣಿಕತೆಯ ಪರಿಣಾಮವಾಗಿ ಜನ ಅವರು ಹಮ್ಮಿಕೊಂಡಿರ್ತಕ್ಕಂಥ ಎಲ್ಲ ಕಾರ್ಯಗಳಲ್ಲಿ ಅವರಿಗೆ ಸಹಕಾರವನ್ನ ನೀಡ್ತಾ ಇದ್ದಾರೆ. ಇಲ್ಲಿ ವಿಶೇಷವಾಗಿ ಶನೀಶ್ವರ ಪೂಜೆ ಹಾಗೂ ನಿತ್ಯ ಛಾಯಾದೇವಿಯ ದರ್ಶನ ಹಾಗೂ ಶನಿವಾರ ದಿವಸ ಶನಿದೇವರ ದರ್ಶನಗಳು ನಡೀತಾ ಇವೆ. ಇವೆಲ್ಲದರ ದ್ಯೋತಕವಾಗಿ ಇದು ಒಂದು ಕ್ಷೇತ್ರವಾಗಿ ಬೆಳೆಯುವುದರಿಂದ ಇಲ್ಲಿಗೆ ಆ ರಥದ ಅವಶ್ಯಕತೆ ಇದೆ ಎನ್ನುವಂತ ರಥೋತ್ಸವವನ್ನು ಏರ್ಪಡಿಸುವುದರ ಮೂಲಕ ಹೆಚ್ಚು ಒಂದು ಪ್ರಚಾರವನ್ನ ಮಾಡುವುದರೊಂದಿಗೆ ಹೆಚ್ಚು ಜನರನ್ನ ಈ ಕಡೆಗೆ ಆಕರ್ಷಿಸ್ತಾ ಇದ್ದಾರೆ. ಕಳೆದ ಬಾರಿ ರಥವನ್ನ ಸಿದ್ಧಗೊಳಿಸಿ ಅದನ್ನ ದೇವರಿಗೆ ಅರ್ಪಣೆ ಮಾಡಿ ರಥೋತ್ಸವವನ್ನ
ಜರುಗಿಸಿದ್ದಾರೆ. ಈ ಬಾರಿ ಇನ್ನೊಂದು ವಿಶೇಷವಾದಂತಹ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದಾರೆ. ನಂಬಿದವರಿಗೆ ಅವರ ಇಷ್ಟಾರ್ಥವನ್ನ ನೆರವೇರಿಸುವಂತ ಆ ಚೌಡೇಶ್ವರಿ ಮತ್ತು ಶನಿದೇವರು ಅವರಿಗೆ ಇಲ್ಲಿಂದ ಹೋಗ್ತಕ್ಕಂತ ಸಂದರ್ಭದಲ್ಲಿ ಆತ್ಮ ಸಂತೃಪ್ತಿಯನ್ನ ನೀಡುತ್ತಿರುವುದು ಬಹಳ ಶ್ಲಾಘನೀಯ. ಈ ಒಂದು ದೇವಸ್ಥಾನವನ್ನ ಎಲ್ಲ ಮಧ್ಯದಲ್ಲಿ ಯಾರೇ ಮಧ್ಯವರ್ತಿಗಳಿಲ್ಲದೆ ಇಲ್ಲಿ ಕೊಡ್ತಕ್ಕಂಥ ಸೇವೆಗಳನ್ನು ಇಲ್ಲಿಗೆ ಕೊಡ್ತಕ್ಕಂಥ ದಾನಿಗಳಿಗೆ ನೇರವಾಗಿ ದೇವಸ್ಥಾನವನ್ನೇ ಸಂಪರ್ಕಿಸಿ ದೇವಸ್ಥಾನದಲ್ಲಿ ಕೊಡ್ತಕ್ಕಂಥ ವ್ಯವಸ್ಥೆ ಅಲ್ಲದೆ ಯಾರ ಮುಖಾಂತರವೂ ಕೊಡ್ತಕ್ಕಂಥ ಪ್ರಮೇಯ ಇಲ್ಲಿಲ್ಲ. ಆದ್ದರಿಂದ ಇಲ್ಲಿ ದಿನದಿಂದ ದಿನಕ್ಕೆ ಅಭಿವೃದ್ಧಿಯನ್ನ ಹೊಂದಿ ಈ ಬಾರಿ ವಿಶೇಷವಾಗಿ ನಮಗೆ ಆರೋಗ್ಯ, ಸಂಪತ್ತು, ಸಂತತಿ ಇವುಗಳನ್ನ ನೀಡತಕ್ಕಂಥ ನಾಗದೇವರನ್ನ ಅವರ ಒಂದು ಸೇವೆಯನ್ನ ಬಹಳ ನಾಗನಿಗೆ ಉತ್ಕೃಷ್ಟವಾದಂತಹ ಸೇವೆ ಅಂದರೆ ಮಂಡಲ ಸೇವೆ. ಆ ಮಂಡಲ ಸೇವೆಯನ್ನ ಜರುಗಿಸುವುದರ ಮೂಲಕ ಈ ಒಂದು ವಠಾರದಲ್ಲಿ ವಿಶೇಷವಾದಂತಹ ಪ್ರಭಾವವನ್ನು, ಯಾಕಂದ್ರೆ ನಾಗ ಬಹಳ ಪ್ರಾಮುಖ್ಯವಾದಂತಹ ದೇವರು. ಕರಾವಳಿಯ ಜನ ನಾಗನಿಗೆ ಕೊಟ್ಟಷ್ಟು ಗೌರವವನ್ನ ಇತರ ಯಾವುದೇ ಪ್ರದೇಶದವರು ಕೊಡ್ತಾ ಇಲ್ಲ. ಇಲ್ಲಿ ಮುಖ್ಯವಾಗಿ ನಾವು ಕೊಡುವುದಕ್ಕೆ ಎರಡು ಮುಖ್ಯ ಕಾರಣ. ನಾನು ಈಗಾಗಲೇ ಹೇಳಿದ ಹಾಗೆ ಸಂಪತ್ತು, ಆರೋಗ್ಯ ಹಾಗೂ ಎಲ್ಲ ಬೇಕುಗಳನ್ನು ಪೂರೈಸತಕ್ಕಂಥ ಶಕ್ತಿ ನಾಗನಿಗಿದೆ. ಅದಲ್ಲದೆ ನಾವು ನಂಬಿಕೊಂಡು ಬಂದಿರುವಂತೆ ಪರಶುರಾಮ ಕ್ಷೇತ್ರವಾಗಿರ್ತಕ್ಕಂಥ ಈ ಒಂದು ಭಾಗದಲ್ಲಿ ಪರಶುರಾಮರು ಕೊಡಲಿ ಎಸೆದು ಸಮುದ್ರರಾಜನಿಂದ ಪಡೆದುಕೊಂಡಿರ್ತಕ್ಕಂಥ ಭೂಮಿ ಇದಾದ್ರಿಂದ ಇದು ನಾಗನ ಭೂಮಿ ಆದ್ರಿಂದ ಇಲ್ಲಿ ಆ ನಾಗನಿಗೆ ವಿಶೇಷವಾದಂಥ ಮಹತ್ವವಿದೆ. ಆದ್ರಿಂದ ನಾವು ನಾಗನ ಬಗ್ಗೆ ಬಹಳ ಆಸಕ್ತಿ. ನಾವು ಮನೆಯಲ್ಲಿ ಶುಚಿತ್ವವನ್ನು ಕಾಪಾಡಿಕೊಳ್ಳದೆ ಇದ್ರೆ ಅಥವಾ ಮನೆಯ ಪರಿಸರವನ್ನ ಕೆಡಿಸಿದ್ರೆ ಪ್ರತ್ಯಕ್ಷವಾಗಿ ನಮ್ಮ ಮನೆ ಬಾಗಿಲಿಗೆ ಬರ್ತಕ್ಕಂಥದ್ದನ್ನು ನಾವು ನೋಡಿದ್ದೇವೆ. ಆ ಮೂಲಕ ನಮ್ಮನ್ನು ಎಚ್ಚರಿಸ್ತಕ್ಕಂಥ ಕೆಲಸವನ್ನು ಆ ನಾಗದೇವರು ಆಗಾಗ ಮಾಡ್ತಾ ಇರ್ತಾರೆ. ಆದ್ದರಿಂದ ನಾಗನ ಬಗ್ಗೆ ನಮಗೆ ವಿಶೇಷವಾದಂಥ ನಂಬಿಕೆ ಇದೆ. ಆ ನಂಬಿಕೆಯನ್ನು ಪೂರ್ಣಗೊಳಿಸುವ ಸಲುವಾಗಿ ಇಲ್ಲಿ ಬರ್ತಕ್ಕಂಥ ಭಕ್ತರ ಶ್ರೇಯೋಭಿವೃದ್ಧಿಗಾಗಿ ಮುಖ್ಯವಾಗಿ ನಾವು ಕೊಡಬೇಕಾದದ್ದು ನಮ್ಮ ಈ ಎಲ್ಲ ಕೊಡುಗೆಗಳು ನಮ್ಮ ಭಕ್ತರಿಂದ ಬಂದಿದ್ದವು. ಆದ್ದರಿಂದ ಆ ಭಕ್ತರಿಗೆ ಅವರ ಸಂಕಲ್ಪ ಈಡೇರುವುದರ ಬಗ್ಗೆ ನಾವು ಹೆಚ್ಚಿನ ಆಸಕ್ತಿಯನ್ನು ವಹಿಸಿ ಈ ಬೃಹತ್ತಾದಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮಕ್ಕೆ ಎಲ್ಲರ ಸಹಕಾರವನ್ನು ಯಾಚಿಸ್ತಾ ಈ ಕಾರ್ಯಕ್ರಮ ಬಹಳ ವಿಜೃಂಭಣೆಯಿಂದ ವಿಶೇಷತೆಯಿಂದ ಪರಿಪೂರ್ಣವಾಗಿ ನಡೆಯುವುದರ ಮೂಲಕ ನಂಬಿದ ಎಲ್ಲ ಸದ್ಭಕ್ತರಿಗೆ ಕ್ಷೇಮವಾಗಲಿ. ಆ ಮೂಲಕ ಆ ದೇವರು, ಶನಿದೇವರು, ಚೌಡೇಶ್ವರಿ, ನಾಗದೇವರು ಅನುಗ್ರಹಿಸಲಿ ಅಂತ ನಾವು ಈ ಸಂದರ್ಭದಲ್ಲಿ ಸಮಸ್ತ ಭಕ್ತರ ಪರವಾಗಿ ಪ್ರಾರ್ಥಿಸಿಕೊಳ್ತೇನೆ. ಈಗ ಅಂತ ಹೇಳಿದರೆ ಒಂದು ದೈವಿಕ ಶಕ್ತಿ ಹೊಂದಿರುವಂತಹ ಈ ಮಣ್ಣಿನಲ್ಲಿ ಈಗ ನನಗೆ ಗೊತ್ತಿರುವ ಹಾಗೆ ಅಂತ ಹೇಳಿದರೆ ತುಂಬ ಪ್ರಬಲವಾದಂತಹ ದೇವತೆ ಸಪ್ತಮಾತೃಕೆಗಳಲ್ಲಿ ಯೋಧ ದುರ್ಗಾದೇವಿಯ ಪರಿಚಾರಕಿಯರಾದಂತಹ 64 ಅಥವಾ 84 ತಾಂತ್ರಿಕ ದೇವತೆಗಳಾದಂತಹ ಯೋಗಿನಿ ಪ್ರಬಲವಾದಂತಹ ಮುಖ್ಯ ದೇವತೆ ಆಗಿರ್ತಾಳೆ. ಅದರ ಜೊತೆಗೆ ಶ್ರೀ ಚೌಡೇಶ್ವರಿ ದೇವಿ, ಶ್ರೀ ಛಾಯಾದೇವಿ, ಶ್ರೀ ಶನೇಶ್ವರ ದೇವರು, ಹಾಗೆ ಮಲಯಾಳಿ ಬ್ರಹ್ಮ, ಕಲ್ಲುಕುಟಿಗ, ನೇತ್ರ ಹೈಗುಳಿ, ರಾಹು ಮತ್ತು ನೀಚ, ಅದರ ಜೊತೆ ಕ್ಷೇತ್ರಪಾಲರು, ಮತ್ತು ಯಕ್ಷಿ, ನಾಗಯಕ್ಷಿ, ಹಾಗೆ ಅಣ್ಣಪ್ಪ ಪಂಜುರ್ಲಿ, ಇಲ್ಲೆಲ್ಲ ಈ ಸಾನ್ನಿಧ್ಯದಲ್ಲಿ ನಾವು ನೆಲೆಯಾಗಿರುವುದನ್ನು ನಾವು ಗಮನಿಸಿರ್ಬೋದು. ಮುಖ್ಯವಾಗಿ ಮೂಲ ಸ್ಥಾನದಲ್ಲಿ ಮದಗದ ವಿಷಯ ಬಂದಿತ್ತು ನೋಡಿ. ಅದೇ ಮದಗದ ಸಮೀಪದಲ್ಲಿ ಚಿಂಗೋಳಿ ಮರ ಅಂತ ಹೇಳಿ ಒಂದಿದೆ. ಆ ಮರದಲ್ಲಿ ವಿಶೇಷವಾಗಿ ಎಲ್ಲೂ ಕಾಣಲಿಕ್ಕಿಲ್ಲ ಅಂತಹ ವಿಶೇಷವಾದಂತಹ ವಿಕ್ರಮಾದಿತ್ಯ ಸಹಿತ ಅಂದರೆ ಬೇತಾಳ ಸಹಿತ ವಿಕ್ರಮಾದಿತ್ಯನ ಒಂದು ನಾವು ವಿಗ್ರಹವನ್ನು ಕೂಡ ಕಾಣಬಹುದು. ಅಲ್ಲಿ ವಿಶೇಷತೆ. ಇನ್ನೂ ಒಂದು ವಿಚಾರಕ್ಕೆ ಬಂತ ಹೇಳಿದರೆ ಆ ಕಾಲಕ್ರಮೇಣವಾಗಿ ಇಲ್ಲಿ ನೂರಾರು ಕಡೆಗಳಿಂದ ಹಲವು ಊರುಗಳಿಂದ ಭಕ್ತಾದಿಗಳು ನಂಬಿ ಬರ್ತಾರೆ. ಸ್ವಾಮಿಯ ದೇವರ ಪಾದವನ್ನು ಮುಟ್ಟಿ ಏನಾದರೂ ಬೇಡಿಕೊಂಡರೆ ವಿವಾಹ ಸಂಬಂಧ ಆಗಿರಬಹುದು ಅಥವಾ ಮಕ್ಕಳ ವಿಚಾರವಾಗಿರಬಹುದು, ವ್ಯಾಪಾರ ಉದ್ದಿಮೆ ಯಾವುದೇ ವ್ಯವಹಾರ ಆಗಿರಬಹುದು, ಏನೇ ಬೇಡಿಕೊಂಡರೂ ಕೂಡ ಇಲ್ಲಿ ಇಷ್ಟಾರ್ಥ ಸಿದ್ಧಿ ಆಗ್ತದೆ ಅಂತ ಹೇಳಿ ಒಂದು ಮಾತಿದೆ. ಅದರ ಜೊತೆಗೆ ಇನ್ನೂ ಒಂದು ಏನಂತ ಹೇಳಿದ್ರೆ ಇತ್ತೀಚೆಗೆ ಕಳೆದ 1 ವರ್ಷಗಳಿಂದ ಇಲ್ಲಿ ಪ್ರಪಂಚದ ಯಾವುದೇ ಒಂದು ಶನೇಶ್ವರ ದೇವಸ್ಥಾನಕ್ಕೆ ನಿರ್ಮಾಣವಾಗದಂತಹ ಒಂದು ಬ್ರಹ್ಮರಥ, ಶನೇಶ್ವರ ರಥ, ಬ್ರಹ್ಮರಥವನ್ನು ನಿರ್ಮಾಣ ಮಾಡಿದ್ದಾರೆ. ಬರೀ 7 ತಿಂಗಳಲ್ಲಿ ಆ ರಥವನ್ನು ನಿರ್ಮಾಣ ಮಾಡಿಸಿಕೊಂಡಿರೋದು ಶ್ರೀ ಕ್ಷೇತ್ರದ ಒಂದು ದೈವಿಕ ಶಕ್ತಿಯ ಮಹಾಲೀಲೆ ಅಂತ ಹೇಳ್ಬಹುದು. ಆ ಒಂದು ಬ್ರಹ್ಮರಥವು ಕೂಡ ಇಲ್ಲಿ ಬ್ರಹ್ಮರಥೋತ್ಸವ ಆಗ್ತಾ ಇದೆ.
ಅದರ ಜೊತೆಗೆ ಆಯಾಯ ಒಂದು ಮಾಸಗಳಿಗೆ ಸಂಬಂಧಪಟ್ಟ ಹಾಗೆ ಏನೇನು ಹಬ್ಬ ಹರಿದಿನಗಳು ಬರ್ತದೋ ಅದಕ್ಕೆ ವಿಶೇಷವಾಗಿ ಪೂಜೆ ಪುರಸ್ಕಾರಗಳು ನಡೀತಾ ಇದೆ. ಮತ್ತು ಆದಿತ್ಯವಾರ ಹಾಗೂ ಶುಕ್ರವಾರ ಅಲ್ಲಿಯ ತನಕ ಛಾಯಾದೇವಿಯ ದರ್ಶನ ಇರ್ತದೆ. ಶನಿವಾರ ಶ್ರೀ ಶನಿ ಮಹಾದೇವನ ಒಂದು ದರ್ಶನ ಇರ್ತದೆ. ಆ ಸಮಯದಲ್ಲಿ ಸಾಕ್ಷಾತ್ ಶನಿದೇವನೇ ಇವರ ಮೈ ಮೇಲೆ ದರ್ಶನ ನೀಡುವ ಹಾಗೆ, ಜನರನ್ನ ಅಭಯ ಹಸ್ತದಿಂದ ಅನುಗ್ರಹಿಸುವ ಹಾಗೆ ದರ್ಶನ ನೀಡ್ತಾರೆ ಅಂತ ಹೇಳುತ್ತಾ ಈ ಒಂದು ಕಾರಣಿಕ ಕ್ಷೇತ್ರದಲ್ಲಿ ಸಾಕಷ್ಟು ಹೇಳುವಂತಹ ಪವಾಡಗಳು ಇಂದಿಗೂ ಕೂಡ ನಡೀತದೆ. ಅದನ್ನ ಜನರು ನಂಬ್ತಾರೆ. ಆ ನಂಬಿಕೆ ಮೇಲೆ ಈ ಒಂದು ಕ್ಷೇತ್ರ ಇಂದಿಗೂ ಅನ್ನದಾನ ಸೇವೆಯಲ್ಲಿ, ಪ್ರತಿಯೊಂದು ಪೂಜಾ ಸೇವೆಯಲ್ಲಿ, ಪ್ರತಿಯೊಂದು ವಿಶೇಷ ದಿನಗಳಲ್ಲಿ ನಡೆಯುವಂತಹ ವಿಶೇಷ ಪೂಜೆ ಸೇವೆಗಳಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡು ಕ್ಷೇತ್ರದ ಅಭಿವೃದ್ಧಿಯನ್ನ ಕಂಡುಕೊಂಡಿದೆ ಅಂತ ಹೇಳ್ಬೋದು ನಾವು. ಶನೇಶ್ವರನ ಸನ್ನಿಧಾನ ಬಹಳ ಒಂದು ಪ್ರಸಿದ್ಧಿ ಆಗ್ತಾ ಇದೆ. ಇದಕ್ಕೆ ಇಲ್ಲಿ ಪೂಜಾ ವಿಧಿವಿಧಾನದ ಬಗ್ಗೆ ಸ್ವಲ್ಪ 2 ಮಾತುಗಳು. ಇಲ್ಲಿ ಪ್ರತಿ ತಿಂಗಳಲ್ಲಿ ಕೊನೆಯ ಶನಿವಾರ ಸಾಮೂಹಿಕ ನವಗ್ರಹ ಹೋಮದೊಂದಿಗೆ ಶನಿ ಶಾಂತಿಯನ್ನ ಮೃತ್ಯುಂಜಯ ಹೋಮವನ್ನು ಮಾಡಿಕೊಂಡು ಬರ್ತಾ ಇದ್ದೇವೆ. ಹಾಗೆ ಎಲ್ಲರೂ ಹರಕೆ ಇಟ್ಟಂತಹ ಸಂತಾನದ ಬಗ್ಗೆ ಇರ್ಬೋದು, ಮದುವೆ ವಿಚಾರ ಬಗ್ಗೆ ಇರ್ಬೋದು, ಎಲ್ಲರೂ ಕೂಡ ಆದ ತಕ್ಷಣ ಇಲ್ಲಿ ತುಲಾಭಾರ ಸೇವೆಯನ್ನು ಕೊಡುವಂತಹ ಪದ್ಧತಿಯನ್ನು ಮಾಡ್ಕೊಂಡಿದ್ದಾರೆ. ಹಾಗೆ ಉರುಳು ಸೇವೆ ಆಗ್ತಾ ಇದೆ. ಇದೆಲ್ಲಕ್ಕೂ ಕೂಡ ಭಕ್ತರ ಮನಸ್ಸೇ ಕಾರಣವಾಗಿದೆ. ಭಕ್ತಿಯಿಂದ ಯಾರು ಪಾದುಕೆಯನ್ನ ಮುಟ್ಟಿ ಪ್ರಾರ್ಥನೆ ಮಾಡಿದವರೋ ಅವರ ಇಷ್ಟಾರ್ಥಗಳನ್ನ ಈಡೇರಿಸುವಂತಹದ್ದು ಇಲ್ಲಿಯ ಒಂದು ಸನ್ನಿಧಾನದ ಮಹತ್ವಕ್ಕೆ ಆಗಿದೆ. ನಾವು ಬಂದು ಸುಮಾರು ಒಂದು 10 ವರ್ಷ ಆಗಿರ್ಬೋದು ಇಲ್ಲಿಗೆ ಪೂಜೆ ಪೌರೋಹಿತ್ಯಕ್ಕಾಗಿ ಬಂದು ನೋಡ್ತಾ ಇದ್ದಾಗ ಸಣ್ಣ ದೇವಸ್ಥಾನ ಗುಡಿ ಇದ್ದಿದ್ದು ಬೃಹತ್ತಾಗಿ ಭಕ್ತರ ಒಂದು ಆರಾಧನೆಯ ಮೇರೆಗೆ ಇದು ಇಷ್ಟು ದೊಡ್ಡದಾಗಿ ಬೆಳೆದಿದೆ. ಚೌಂಡೇಶ್ವರಿಯನ್ನ 2ನೇ ಪ್ರತಿಷ್ಠಾಪನೆ ಮಾಡಿದ್ದೇವೆ. ಅದನ್ನ ವಿಗ್ರಹವನ್ನು ಹುಡುಕ್ಲಿಕ್ಕೆ ನಾವು ಸೀತಾ ನದಿ ಹತ್ರ ಹೋಗಿ ಆ ವಿಗ್ರಹವನ್ನು ತೆಗೆದುಕೊಂಡು ಬಂದು ಚೌಂಡೇಶ್ವರಿಯನ್ನು ಪ್ರತಿಷ್ಠಾಪನೆ ಮಾಡಿದ್ದೇವೆ. ತದನಂತರದಲ್ಲಿ ನಾಗಯಕ್ಷಿ, ಆಂಜನೇಯ, ಹೀಗೆ ಅಶ್ವತ್ಥ ಉಪನಯನಾದಿಗಳನ್ನು ಮಾಡಿಕೊಂಡು ಈ ಕ್ಷೇತ್ರ ಒಳ್ಳೆಯದಾಗಬೇಕು, ಇಲ್ಲಿ ಧರ್ಮಕರ್ಮ ನೆಲೆಯಾಗಬೇಕು ಎಂಬ ದೃಷ್ಟಿಯಲ್ಲಿ ಎಲ್ಲರೂ ಕೂಡ ದುಡಿತಾ ಇದ್ದಾರೆ. ಅದೇ ರೀತಿಯಲ್ಲಿ ಮುಂದಿನ ದಿನಗಳಲ್ಲಿ ಅತ್ಯಂತ ವೈಭವೋಪೇತವಾದಂತಹ ಭಗವತ್ ಕಾರ್ಯಕ್ರಮಗಳನ್ನು ಮಾಡುವಂತಹ ನಿರೀಕ್ಷೆಯೂ ಕೂಡ ಈ ದೇವಸ್ಥಾನದ ಆಡಳಿತ ಮಂಡಳಿಯವರಿಗೆ ಇರ್ತದೆ. ಅದರಂತೆ ಅದರಲ್ಲಿ ಧರ್ಮಕರ್ಮ ಮಾಡಿಕೊಡುವಂತಹದ್ದು ನಮ್ಮ ಕರ್ಮ. ಅದೇ ರೀತಿಯಲ್ಲಿ ದೇವರಣ, ಋಷಿರಣ, ಪಿತೃಣ ಇದನ್ನು 3 ಕಳೆದುಕೊಳ್ಳೋಕ್ಕೋಸ್ಕರವಾಗಿ ಈ ಕರ್ಮಭೂಮಿಯಲ್ಲಿ ನಾವು ಜನಿಸಿದ್ದೇವೆ ಎಂಬ ದೃಷ್ಟಿ ಇಟ್ಟು ಈ ಧರ್ಮಕರ್ಮಗಳನ್ನು ಮಾಡ್ತಾ ಬಂದಿದ್ದೇವೆ. ಅದೇ ರೀತಿಯಲ್ಲಿ ಅವರಿಗೆ ಒಳ್ಳೆಯದಾಗಲಿ, ಈ ಕ್ಷೇತ್ರ ಅಭಿವೃದ್ಧಿಯಾಗಲಿ ಎಂದು ಹರಿಸುತ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಇಲ್ಲಿ ಬೆಂಗಳೂರು, ಮೈಸೂರು, ಸಿರ್ಸಿ, ಸಿದ್ದಾಪುರ ಮತ್ತೆ ಶಿವಮೊಗ್ಗ, ಇಲ್ಲಿಂದ ಬೇರೆ ಬೇರೆ ಕಡೆಯಿಂದ ಇವಾಗ ಜನ ಬರ್ತಾರೆ. ಇಲ್ಲಿ ಸ್ವಾಮಿ ದರ್ಶನಕ್ಕೆ ಎಲ್ಲೂ ಆಗದ ಸೌಖ್ಯ ಇಲ್ಲದವರು ಇಲ್ಲಿ ಆದಷ್ಟು ಬೇಗ ಸೌಖ್ಯ ಆಗಿ ಇಲ್ಲಿ ದೇವರ ಹತ್ರ ಬೇಡಿಕೊಂಡಾಗ ಆದಷ್ಟು ಬೇಗ ಗುಣಮುಖ ಆಗ್ತಾರೆ. 12 ವರ್ಷ 15 ವರ್ಷ ಎಷ್ಟು ಮಕ್ಕಳಾಗದಿದ್ದವರಲ್ಲ ಇಲ್ಲಿ ದೇವರ ಹತ್ರ ಕೇಳಿ ಪ್ರಸಾದ ತಗೊಂಡಾಗ ಆದಷ್ಟು ಬೇಗ ಶೀಘ್ರದಲ್ಲಿ ಸಂತಾನ ಭಾಗ್ಯ ಸಿಗ್ತದೆ. ನಮ್ಮವರು ಹೇಳ್ತಾರೆ, ಹೊರಗಡೆಯಿಂದ ಇಲ್ಲಿ ಜಯರಾಮ ಸ್ವಾಮಿ ಅವರಿಗೆ ಫೋನ್ ಮಾಡಿದ್ದಾರೆ, ಅಲ್ಲಿಂದನೇ ಗುಣಮುಖವಾಗಿ ಮಾರ್ದಿನ ಬಂದು ಅವ್ರಿಗೆ ಏನ್ ಸೇವೆ ಬೇಕು ಆ ತರ ಸೇವೆ, ಅನ್ನದಾನ ಸೇವೆ, ವಿಶೇಷ ಸೇವೆಗಳು ಕೊಡ್ತಾರೆ. ಹೊರಗಡೆ ಜನ ಬರ್ಲಿಕ್ಕೆ ಆಗಿದ್ದಾರೆ, ಸ್ವಾಮಿ ಅವ್ರಿಗೆ ಫೋನ್ ಮಾಡ್ತಾರೆ. ಫೋನ್ ಮಾಡಿ ಅವರು ಇಂತ ಬೇಡಿಕೊಂಡಾಗ ಅಲ್ಲಿಂದನೇ 2 ಗಂಟೆ 3 ಗಂಟೆ ಒಳಗೆ ಹುಷಾರಿಲ್ಲದೆ ಹೇಳಲಿಕ್ಕೆ ಆಗಿದ್ದಾರಲ್ಲ ಹುಷಾರಾಗಿ ಬಂದಿದ್ದಾರೆ. ಸೀದಾ ಮನೆಗೆ ಹೋಗ್ಲಿಕ್ಕೆ ಆಗಿದ್ದು ಸೀದಾ ದೇವಸ್ಥಾನಕ್ಕೆ ಕರ್ಕೊಂಡು ಬಂದವರು ಎಷ್ಟೋ ಜನ ಇದ್ದಾರೆ. ಶ್ರೀ ಕ್ಷೇತ್ರ ಬಾಡಾಬೆಟ್ಟು ಶನೇಶ್ವರ ದೇವಸ್ಥಾನ, ಚೌಡೇಶ್ವರ ದೇವಸ್ಥಾನ ವಿಶೇಷವಾಗಿ ದೇವರು ನೆಲೆಯಾಗಿ ನಿಂತಹ ಸ್ಥಳ. ಇಲ್ಲಿನ ಇವತ್ತಿನ ವಿಶೇಷ ಅಂತ ಹೇಳಿದ್ರೆ ನಾಗದೇವರಿಗೆ ವಿಶೇಷವಾದ ನಾಗಮಂಡಲೋತ್ಸವವನ್ನು ಮಾಡುವುದಂತ ಭಕ್ತಾದಿಗಳು ಹಾಗೂ ನಮ್ಮ ಆಡಳಿತ ಕಮಿಟಿಯವರು, ಆಡಳಿತ ಮುಕ್ತೇಶ್ವರು ಎಲ್ಲ ಒಂದು ಸಂಕಲ್ಪ ಇಟ್ಕೊಂಡಿದ್ದಾರೆ. ಈ ಸಂಕಲ್ಪ ನೆರವೇರಿಯೇ ಇರ್ತದೆ. ಯಾಕಂದ್ರೆ ಹೇಳಿದ್ರೆ ನಮಗೆ ದೃಢ ವಿಶ್ವಾಸ ಉಂಟು, ಇಲ್ಲಿ ಅನೇಕ ಪುಣ್ಯ ಕೆಲಸಗಳೆಲ್ಲ ಆಗ್ತಾ ಇದ್ದಾವೆ. ಸಂಕಲ್ಪ ಇಟ್ಟಿದ್ದು ಯಾವುದು ಆಗ್ಲಿಲ್ಲ ಅಂತ ಬರಲಿಲ್ಲ. ಆದ್ರಿಂದ ಅದು ದೈವಿಕ ಕಲೆಯಿಂದಲೂ ಪೂಜೆಯ ಒಂದು ನೆಲೆಯಿಂದಲೂ ನಾವು ಸಂಕಲ್ಪ ಮಾಡಿದ್ದು ಇಷ್ಟರವರೆಗೆ ದೇವರು ನಡೆಸಿಕೊಟ್ಟಿದ್ದಾರೆ, ಇನ್ನು ಮುಂದೆಯೂ ನಡೆಸಿಕೊಡ್ತಾರೆ. ನಾಗದೇವರು 4 ಕಡೆಯಲ್ಲೂ ನಾಗದೇವರು ಇದ್ದಾರೆ. ಅವರು ಸ್ಥಳವನ್ನು ಬಿಟ್ಟುಕೊಟ್ಟಿದ್ದಾರೆ ದೇವಸ್ಥಾನಕ್ಕಾಗಿ. ಹಾಗೆ ಅವರನ್ನು ವಿಶೇಷವಾಗಿ ನಾಗಮಂಡಲೋತ್ಸವ ಮಾಡಿ ದೇವರ ಅನುಗ್ರಹ ಪಡೆಯಬೇಕು. ಈ ಕ್ಷೇತ್ರ ಉತ್ತರೋತ್ತರವಾಗಿ ಅಭಿವೃದ್ಧಿ ಆಗಬೇಕು ಅಂತ ನಮ್ಮ ಕನಸು. ಅದಕ್ಕೆ ದೇವರ ಶಕ್ತಿಯ ಪ್ರೇರಣೆಯಂತೆ ಇವತ್ತು ನಾವು ಸಂದರ್ಶನ ದೇವರ ಅಪ್ಪಣೆ ಪಡೆದುಕೊಂಡು ಮುಂದಕ್ಕೆ ನಾಗಮಂಡಲಕ್ಕೆ ದಿನಕ್ಕೆ ಇಡ್ಲಿಕ್ಕೆ ಎಲ್ಲರೂ ಒಟ್ಟಾಗಿದ್ದಾರೆ. ಹಾಗೆ ಆ ನಾಗದೇವರು ಮಾಡುವಂತ ನಾಗಮಂಡಲೋತ್ಸವನ್ನ ಒಂದು ಹೂವು ಎಲೆ ಎತ್ತಿದ ಹಾಗೆ ಅಷ್ಟು ಕಡಿಮೆ ಇದರಲ್ಲಿ ಒಳ್ಳೆ ರೀತಿಯಲ್ಲಿ ಆ ದೇವರ ಸೇವೆಯನ್ನ ದೇವರು ಸ್ವೀಕಾರ ಮಾಡಬೇಕು ಅಂತ ಹೇಳುದು ನಮ್ಮ ಭಾವನೆ. ನಾವು ದೇವರನ್ನ ಪ್ರಾರ್ಥನೆ ಮಾಡ್ತೇವೆ. ಹಾಗೆ ವಿಶೇಷವಾಗಿ ಕ್ಷೇತ್ರ ಅಭಿವೃದ್ಧಿ ಆಗಲಿ, ಉತ್ತರೋತ್ತರ ಅಭಿವೃದ್ಧಿ ಆಗಲಿ, ಕ್ಷೇತ್ರ ವಿಶೇಷವಾಗಿ ಹೆಸರು ಪಡೆದುಕೊಂಡು ಅನ್ನದಾನಾದಿಗಳಿಂದಲೂ ಬ್ರಹ್ಮ ಕಲಶೋತ್ಸವದಿಂದಲೂ ಶನೇಶ್ವರ ಸ್ವಾಮಿ ಹಾಗೆ ಚೌಡೇಶ್ವರಿ
ನೆಲೆಯಾಗಿ ನಿಂತ ಸ್ಥಳ ಮುಂದೆ ವಿಶೇಷವಾಗಿ ಹೆಸರುಗೊಳಿಸಲಿ ಅಂತ ದೇವರನ್ನ ಪ್ರಾರ್ಥನೆ ಮಾಡಿಕೊಂಡು ನನ್ನ ಮಾತನ್ನು ಮುಗಿಸ್ತೇನೆ. ನೋಡಿದ್ರಲ್ಲ ವೀಕ್ಷಕರೇ, ಇಲ್ಲಿನ ಸ್ಥಳ ಪುರಾಣ, ಐತಿಹ್ಯ, ಇಲ್ಲೇ ಆಗುವಂತಹ ಕೆಲವೊಂದು ಕೆಲಸಗಳು ಇತ್ಯಾದಿಗಳೆಲ್ಲವುದರ ಬಗ್ಗೆ ನಿಮಗೆ ಗೊತ್ತಾಯಿತು. ವಾರದ ಯಾವುದೇ ದಿನ ಬೇಕಾದರೂ ಇಲ್ಲಿ ಬರ್ಬೋದು, ಆದರೆ ಶನಿವಾರ ಬಂದರೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ನಿಮ್ಗೆ ಇಲ್ಲಿ ಒಂದು ದೇವರು ಕಾಣಿಸ್ತಿದೆ ನೋಡಿ, ಇದು ಛಾಯಾದೇವಿ, ಶನೀಶ್ವರ ತಾಯಿಯ ಅಮ್ಮ ಅಂತೆ. ಸೊ ಇದರ ಪಕ್ಕದಲ್ಲಿ ನಿಮಗೆ ಚೌಡೇಶ್ವರಿ ದೇವಾಲಯ ಇರುವಂಥದ್ದು. ಸೊ ಇಲ್ಲಿಗೆ ಬಂದರೆ ನೀವು 3 ದೇವರ ದರ್ಶನವನ್ನು ಮಾಡಬಹುದು. ಇಲ್ಲಿ ವಿಶೇಷವಾಗಿ ನಿಮಗೆ ಎಲ್ಲೂ ಸಿಗದೇ ಇರುವಂತಹ ಒಂದು ರಥ, ಶನೀಶ್ವರ ದೇವರ ರಥ ಇಲ್ಲಿ ಸಿಗುತ್ತೆ. ಇದು ಚೌಡೇಶ್ವರಿ ತಾಯಿ. ಸೊ ಒಮ್ಮೆ ಆದರೂ ಇಲ್ಲಿಗೆ ಬನ್ನಿ. ಸೊ ಇಲ್ಲಿ ಅನ್ನ ಸಂತರ್ಪಣೆ ಇದೆ, ಜೊತೆಗೆ ಗೋಶಾಲೆ ಕೂಡ ಇದೆ. ಸೊ ಒಬ್ಬ ಬಸವ ಇದಾನಿಲ್ಲಿ, ಅವನನ್ನು ನೀವು ನೋಡಲೇಬೇಕು. ಹಾಗೆ ಪರಿವಾರ ದೈವಗಳು, ನಾಗದೇವರು ಇರ್ಬೋದು ಅಥವಾ ಬೇರೆ ಬೇರೆ ಪರಿವಾರ ದೈವಗಳು ಕೂಡ ಇಲ್ಲಿದೆ. ಅನೇಕ ಗಂಟೆಗಳು ದೇವಸ್ಥಾನದ ಸುತ್ತಮುತ್ತಲೂ ಇದೆ. ನನಗಂತೂ ತುಂಬ ಖುಷಿ ಆಯಿತು. ಸೊ ಕೊಡಚಾದ್ರಿ ತಪ್ಪಲ್ನಲ್ಲಿ ಇಂತಹ ಒಂದು ದೇವಾಲಯ ಇದೆ, ಅದನ್ನು ತೋರಿಸ್ಬೇಕು ಅಂತಲೇ ಇವತ್ತು ಹೆಗ್ಗದ್ದೆ ಸ್ಟುಡಿಯೋ ಇಲ್ಲಿಗೆ ಬಂದಿದ್ದು. ಸೊ ನಿಮ್ಗೇನು ಅನ್ನಿಸ್ತು ಅನ್ನೋದನ್ನು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಬರೀರಿ. ದೇವಸ್ಥಾನಕ್ಕೆ ಒಮ್ಮೆ ವಿಸಿಟ್ ಮಾಡಿದ ನಂತರದಲ್ಲಿ ಕಮೆಂಟ್ ಬಾಕ್ಸಲ್ಲಿ ನಿಮ್ಗೇನು ಅನ್ನಿಸ್ತು ಅನ್ನೋದನ್ನು ಕೂಡ ಬರೀರಿ ಅಂತ ಹೇಳ್ತಾ, ಅನೇಕರ ಸಮಸ್ಯೆಗಳಿಗೆ ಈ ದೇವರು ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ಸಹಕರಿಸಲಿ, ಜೊತೆಗೆ ನಮ್ಮ ಕಷ್ಟ ಕಾರ್ಪಣ್ಯಗಳಿಂದ ನಮ್ಮನ್ನು ದೂರ ಇರಿಸಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಸ್ಟುಡಿಯೋ ಹೆಗ್ಗದ್ದೆ ಸ್ಟುಡಿಯೋ.